ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಕ್ರಿಸ್ತ ಕೃಪಾಲಯ ದೇವಾಲಯದ ಗುರುವಾರ ಸಂಜೆಯ ಧ್ಯಾನ ಸಮಯ ಹಾಗೂ ಪ್ರಾರ್ಥನಾ ಕೂಟಕ್ಕೆ ತಮ್ಮೆಲ್ಲರನ್ನು ನಾನು ಕರ್ತನ ನಾಮದಲ್ಲಿ ವಂದಿಸಿ ಸ್ವಾಗತಿಸುತ್ತೇನೆ. ಇಲ್ಲಿ ಬಂದಿರುವಂಥ ಸಹೋದರರನ್ನು ಹಾಗೂ ಈ ಕಾರ್ಯಕ್ರಮವನ್ನು ವೀಕ್ಷಿಸಿರುವಂತೆಲ್ಲ ವಿಶ್ವಾಸಿಗಳನ್ನು ನಾನು ಕರ್ತನ ನಾಮದಲ್ಲಿ ವಂದಿಸುತ್ತೇನೆ. ದೇವರ ಮಹಿಮೆಗಾಗಿ ಹಾಡುವ ಸಂಗೀತಗಳಲ್ಲಿ 134ನೇ ಸಂಗೀತಗಳಲ್ಲಿ ಹಾಡುವ ಬಾ ನಮ್ಮಲ್ಲಿ ದೇವರ. ಪ್ರಾರ್ಥನೆ ಮಾಡುವ. ಲೋಕರಕ್ಷಕನಲ್ಲಿ ನಮ್ಮ ಪರಮ ತಂದೆಯ ದೇವರೇ, ಈ ಸಂಜೆ ವೇಳೆಗಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಮಾಡಿರುವಂಥ ಎಲ್ಲ ಉಪಕಾರ ನಾವು ಸ್ಮರಿಸುತ್ತೇವೆ. ಸ್ವಾಮಿ, ನಿನ್ನ ವಾಕ್ಯವನ್ನು ನಾವು ಧ್ಯಾನಿಸುವಾಗ ನೀನು ನಮ್ಮ ಮಧ್ಯೆ ಬಂದು ನಿನ್ನ ಆಶೀರ್ವದಿಸು. ನಿನ್ನ ಜ್ಞಾನದಿಂದಲೂ ನಿನ್ನ ಆತ್ಮನ ಬಲದಿಂದಲೂ ನಮ್ಮನ್ನು ತುಂಬಿಸು. ಈ ದಿವಸ ಎಲ್ಲ ಕಷ್ಟ ಕಾರ್ಪಣ್ಯದಿಂದ ನಮ್ಮನ್ನು ದೂರ ಮಾಡಿ ಸ್ವಾಮಿ, ನಿನ್ನ ವಾಕ್ಯದ ಕಡೆಗೆ ನಾವು ನೇರ ದೃಷ್ಟಿ ಇಡುವಂತೆ ಕೃಪೆ ಮಾಡು. ವೀಕ್ಷಿಸುವಂಥ ಎಲ್ಲ ನಿನ್ನ ವಿಶ್ವಾಸಿಗಳನ್ನು ನಿನ್ನ ತ್ರಾಣೋತ್ಸವಕ್ಕೆ ಒಪ್ಪಿಸಿಕೊಡುತ್ತಾ ಈ ಪ್ರಾರ್ಥನೆಯನ್ನು ಕರ್ತನು ರಕ್ಷಕನಾದ ಸ್ವಾಮಿ ನಾಮದಲ್ಲಿ ದೀನ ಮನಸ್ಸಿನಿಂದ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೆನ್. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಕಳೆದ ವಾರ ನಾವು 4ನೇ ಅಧ್ಯಾಯವನ್ನು ಮುಗಿಸಿದ್ದೇವೆ. 5ನೇ ಅಧ್ಯಾಯ ಮತ್ತಾಯನ ಸುವಾರ್ತೆ 5ನೇ ಅಧ್ಯಾಯವನ್ನು ಈ ದಿವಸ ನಾವು ಧ್ಯಾನ ಮಾಡೋಣ. ಹಾಗಾಗಿ ಮತ್ತಾಯನ ಸುವಾರ್ತೆ 5ನೇ ಅಧ್ಯಾಯದ ಮೊದಲನೆಯ ಕೆಲವು ವಚನಗಳನ್ನು ನಾವು ಈಗ ಓದಿಕೊಳ್ಳೋಣ. ಮತ್ತಾಯನ ಸುವಾರ್ತೆ. ಧರ್ಮಶಾಸ್ತ್ರವನ್ನಾಗಲಿ ಪ್ರವಾದಿಗಳ ವಚನಗಳನ್ನಾಗಲಿ ತೆಗೆದು ಹಾಕುವುದಕ್ಕೆ ನಾನು ಬಂದೆನೆಂದು ನೆನೆಸಬೇಡ್ರಿ. ತೆಗೆದು ಹಾಕುವುದಕ್ಕೆ ಬಂದಿಲ್ಲ, ನೆರವೇರಿಸುವುದಕ್ಕೆ ಬಂದಿದ್ದೇನೆ. ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಆಕಾಶವು ಭೂಮಿಯು ಅಳಿದು ಹೋಗುವ ತನಕ ಧರ್ಮಶಾಸ್ತ್ರವೆಲ್ಲ ನೆರವೇರಿದ ಹೊರತು ಅದರೊಳಗಿಂದ ಒಂದು ಸೊನ್ನೆಯಾದರೂ ಒಂದು ಗುಡುಸಾದರೂ ಅಳಿದು ಹೋಗಲಾರದು. ಆದ್ದರಿಂದ ಈ ಸಣ್ಣ ಸಣ್ಣ ಆಜ್ಞೆಗಳಲ್ಲಿ ಯಾರನ್ನು ಒಂದನ್ನು ಮೀರಿ
ಜನರಿಗೂ ಹಾಗೂ ಮೀರುವುದಕ್ಕೆ ಬೋಧಿಸುವವನು ಪರಲೋಕ ರಾಜ್ಯದಲ್ಲಿ ಬಹಳ ಚಿಕ್ಕವನೆನಿಸಿಕೊಳ್ಳುವನು. ಆದರೆ ತಾನೇ ಆ ಆಜ್ಞೆಗಳಂತೆ ನಡೆದುಕೊಂಡು ಜನರಿಗೂ ಹಾಗೆ ನಡೆಯಬೇಕೆಂದು ಬೋಧಿಸುವವನು ಪರಲೋಕ ರಾಜ್ಯದಲ್ಲಿ ದೊಡ್ಡವನೆನಿಸಿಕೊಳ್ಳುವನು. ನಿಮ್ಮ ನೀತಿಯು ಶಾಸ್ತ್ರಗಳ ಮತ್ತು ಫರಿಸಾಯರ ನೀತಿಗಿಂತಲೂ ಹೆಚ್ಚಿನದಾಗಿದ್ದರೆ ನೀವು ಪರಲೋಕ ರಾಜ್ಯದಲ್ಲಿ ಸೇರಲಾರಿರಿ ಎಂದು ನಿಮಗೆ ಹೇಳುತ್ತೇನೆ ಎಂಬುದು. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಮತ್ತಾಯನ ಸುವಾರ್ತೆ 5ನೇ ಅಧ್ಯಾಯ ಒಂದು ವಿಶೇಷವಾದಂಥ ಅಧ್ಯಯನ. ಒಂದು ವೇಳೆ ಹೋಲಿ ಲ್ಯಾಂಡ್ ಹೋಗಿರ್ತಕ್ಕಂಥವರು ಚರ್ಚ್ ಆಫ್ ಬಿಯಾಟಿಟ್ಯೂಡ್ಸ್ ಅಂತ ಒಂದು ಸ್ಥಳ ಇದೆ. ಅದು ಗಲಿಲಾಯ ಸೀಮೆಯಲ್ಲಿ ಭಾಳ ಸುಂದರವಾದಂಥ ಒಂದು ಜಾಗ. ಚರ್ಚ್ ಆಫ್ ಬಿಯಾಟಿಟ್ಯೂಡ್ಸ್ ಅಂತೇಳಿ ಅದಕ್ಕೆ ಹೆಸರು. ಅಂದರೆ ಪರ್ವತ ಪ್ರಸಂಗವನ್ನು ಸ್ವಾಮಿ ಮಾಡಿದಂಥ ಒಂದು ಸ್ಥಳ. ನೀವು ಮುಂದೆ ನೋಡೋದಾದರೆ ಸಮುದ್ರ ಭಾಳ ಸುಂದರವಾದಂಥ ಒಂದು ಜಾಗ. ಅದು ಮುಂದೆ ಯಾರಾದರೂ ಹೋಗುವಂಥವ್ರು ಅದಕ್ಕೆ ನೀವು ಮಿಸ್ ಮಾಡೋದಿಲ್ಲ. ಆದರೂ ಸಹ ಅದೊಂದು ವಿಶೇಷವಾದಂಥ ಸ್ಥಳ. ಹೋಗುವಂಥವ್ರು ಅದನ್ನು ಗಮನಿಸಬೇಕಾಗಿ ನಾನು ಕೇಳ್ಕೊಳ್ತೇನೆ. ಈ ಪರ್ವತ ಪ್ರಸಂಗ ಕ್ರೈಸ್ತರಾದವರು ಯಾವ ರೀತಿಯಲ್ಲಿರಬೇಕು. ಈಗ ನಾವು ಸಾಮಾನ್ಯವಾಗಿ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ, ಯಾರನ್ನಾದರೂ ನಾವು ಕೇಳುವಾಗ ಕ್ರೈಸ್ತರ ಎಂಬುದಾಗಿ ಕೇಳ್ತೇವೆ. ಅವರು ಒಂದು ಚರ್ಚ್ ಮೆಂಬರ್ ಆಗಿರ್ತಾರೆ, ಅಥವಾ ಅವರು ಕರ್ತನನ್ನು ತಮ್ಮ ಸ್ವಂತ ರಕ್ಷಕನನ್ನಾಗಿ ಸ್ವೀಕರಿಸಿಕೊಂಡಿರ್ತಾರೆ, ಕ್ರಿಸ್ತ ನಡವಳಿಕೆಯನ್ನು ನಡೀತಾ ಇರ್ತಾರೆ. ಆದರೆ ಅದಕ್ಕಿಂತ ಹೆಚ್ಚಾಗಿ ಒಂದು ಆಳವಾದಂಥ ಒಂದು ಕ್ರೈಸ್ತ ವಿಶ್ವಾಸವನ್ನು ಯಾರಾದರೂ ಅದನ್ನು ಅಭ್ಯಾಸ ಮಾಡೋದಾದರೆ ಅಥವಾ ಅದರಂತೆ ನಡೆಯುವುದಾದರೆ ಅದು ಪರ್ವತ ಪ್ರಸಂಗದ ಒಂದು ವಿಶೇಷವಾದಂಥ ಒಂದು ವಿಚಾರ. ಅದರಲ್ಲಿರ್ತಕ್ಕಂಥ ಪ್ರತಿಯೊಂದು ವಿಚಾರವನ್ನು ನಾವು ಗಮನಿಸಬೇಕು. ನಾವು ಕ್ರೈಸ್ತ ಚರ್ಚ್ ಮೆಂಬರ್ಸ್ ಮಾತ್ರ ಆಗುವುದಲ್ಲ, ಈ ಪರ್ವತ ಪ್ರಸಂಗದಲ್ಲಿ ಬರುವಂಥ ವಿಚಾರಗಳೇನು, ಇದು ಪ್ರಪಂಚದ ನಡವಳಿಕೆಗಳಿಗೂ, ಪ್ರಪಂಚದಲ್ಲಿ ಜನ ನಡೀತಾರಲ್ಲ ಅದಕ್ಕಿಂತ ಒಂದು ವಿಶೇಷವಾದಂಥ ಒಂದು ಉದಾಹರಣೆಯನ್ನು ನಮ್ಮ ಮುಂದೆ ಇಡ್ತಾ ಇದ್ವಿ. ಇವುಗಳನ್ನು ಯಾರಾದರೂ ಫಾಲೋ ಮಾಡಿದರೆ ದೇ ಆರ್ ಅಬ್ನಾರ್ಮಲ್ ಪೀಪಲ್, ಅಂದರೆ ಅವರು ಸಾಮಾನ್ಯ ಜನರಲ್ಲ ಎಂಬುದಾಗಿ ಜನನೇ ಹೇಳ್ತಾರೆ. ಈ ಕಾರಣಕ್ಕಾಗಿ ನಾನು ಕಳೆದ ಬಾರಿಯೂ ಸಹ ಇದನ್ನು ಹೇಳಿದೆ. ಮಹಾತ್ಮ ಗಾಂಧಿ ಈ ವಿಚಾರವನ್ನು ಭಾಳ ಆಳವಾಗಿ ತೆಗೆದುಕೊಂಡು ಹೋಗ್ತಾರೆ. ಅಷ್ಟು ಮಾತ್ರ ಅಲ್ಲ, ಇದನ್ನು ಓದಿದ ಮೇಲೆ ಅವರು ಚರ್ಚನ್ನು ವಿಶ್ಲೇಷಣೆ ಮಾಡುವಂಥ ಒಂದು ವಿಚಾರವನ್ನು ಅವರ ಬರಹಗಳಲ್ಲಿ ನಾವು ಕಾಣ್ತೇವೆ. ಅವರು ಹೇಳುವಂಥ ಮಾತನ್ನು ನಾವು ನೋಡುವಾಗ, ಯೇಸುಸ್ವಾಮಿಯನ್ನು ನಾನು ಗೌರವಿಸ್ತೇನೆ, ಯೇಸುಸ್ವಾಮಿಗೆ ವಿಶೇಷವಾದ ಸ್ಥಾನ ಕೊಡ್ತೇನೆ, ಆದರೆ ಕ್ರೈಸ್ತರ ಆ ರೀತಿಯಲ್ಲಿ ಇದ್ದಾರೆ ಅಂತಕ್ಕಂಥ ಒಂದು ಪ್ರಶ್ನೆ ಅವರನ್ನು ಸಾಯುವವರೆಗೂ ಕಾಡ್ತದೆ. ಅವರು ಬೈಬಲನ್ನು ಚೆನ್ನಾಗಿ ಓದಿಲ್ಲ ಅಂತ ನಾನು ವಿಮರ್ಶೆ ಮಾಡ್ತಾಯಿಲ್ಲ, ಬದಲಾಗಿ ಅವರ ಒಂದು ಆಟಿಟ್ಯೂಡ್ ಅಥವಾ ಅವರ ಒಂದು ದೃಷ್ಟಿಕೋನ, ಕ್ರೈಸ್ತರ ದೃಷ್ಟಿಕೋನ, ಯೇಸುವಿನ ದೃಷ್ಟಿಕೋನ, ಅವರ ರಾಜಕೀಯ ಜೀವನದ ದೃಷ್ಟಿಕೋನ ಎಲ್ಲ ಬದಲಾವಣೆಯಾಗುವಂಥ ಒಂದು ವಿಶೇಷವಾದಂಥ ಭಾಗ ಯಾವುದಾದ್ರೂ ಸತ್ಯವೇದಲ್ಲಿದ್ದರೆ ಅದು ಪರ್ವತ ಪ್ರಸಂಗ, ಈಗ ಓದುವಂಥ ವೇದವಾಕ್ಯ. ಆದ ಕಾರಣ ಇದು ಒಂದು ಪ್ರಸಂಗ. ಇಲ್ಲಿ ಸ್ವಾಮಿಯನ್ನು ನೀವು ಅಬ್ಸರ್ವ್ ಮಾಡೋದಾದರೆ, ಆತನು ಆ ಜನರ ಗುಂಪುಗಳನ್ನು ಕಂಡು ಬೆಟ್ಟವನ್ನೇರಿ, ಆ್ಯಂಡ್ ಈಸ್ ಗೋಯಿಂಗ್ ಟು ಎ ಹೈ ಪ್ಲೇಸ್, ಅಲ್ಲಿ ಕೂತುಕೊಂಡು ಆರಾಮಾಗಿ ಕೂತುಕೊಂಡು, ತರುವಾಯ ಆತನ ಶಿಷ್ಯರು ಆತನ ಬಳಿಗೆ ಬಂದರು. ಆತನು ಕೂತ್ಕೊಂಡಿದ್ದಾನೆ, ಈಸ್ ಮೇಕಿಂಗ್ ಎವ್ರಿಥಿಂಗ್ ರೆಡಿ ಇದೆ. ದೆನ್ ಡಿಸೈಪಲ್ಸ್ ಅಥವಾ ಆತನ ಶಿಷ್ಯರು ಆತನೊಳಗೆ ಬರ್ತಾರೆ. ಡಿಸೈಪಲ್ಸ್ ಅಂದರೆ ಕೇವಲ 12 ಜನ ಮಾತ್ರ ಅಲ್ಲ, ಇನ್ನೂ ಅನೇಕರು, ಸಾವಿರಾರು ಜನ ಅಲ್ಲಿ ಇದ್ದರೆಂಬುದಾಗಿ ನಾವು ಕಾಣ್ತೇವೆ. ಆ ಶಿಷ್ಯರನ್ನು ಆತನವರಿಗೆ ಕರೆದು ಅವರಿಗೆ ಉಪದೇಶ ಮಾಡಿ ಹೇಳ್ತಾ ಇದ್ದಾನೆ. ಇನ್ನೂ ಸ್ಕಾಲರ್ಸ್ ಹೇಳೋದೇನಂತ ಹೇಳಿದ್ರೆ, ಈ 5ನೇ ಅಧ್ಯಾಯ ಏನಿದೆ ಇದು ಸುಮಾರು ಒಂದು ದಿವಸನೋ ಏನೋ ಆಗಿರ್ಬೋದು, ಅಥವಾ 2 ದಿವಸ ಆಗಿರ್ಬೋದು. ಇದನ್ನು ಬರೀ ಇಲ್ಲಿ ಮತ್ತಾಯನೋ ಅಥವಾ ಏನೋ ಬೇರೆ ಯಾರೇ ಬರೆಯುವುದಾದರೆ ಅದನ್ನು ಭಾಳ ಸ್ಪಷ್ಟವಾಗಿ, ಭಾಳ ಚಿಕ್ಕದಾಗಿ ಅದನ್ನು ಒಂದೊಂದು ವಾಕ್ಯದಲ್ಲಿ ಬರೀತಾರೆ. ಆದರೆ ಸ್ವಾಮಿ ಓದುವಂಥ ಸಂದರ್ಭದಲ್ಲಿ ಅಥವಾ ಅದನ್ನು ಹೇಳುವಂಥ ಸಂದರ್ಭದಲ್ಲಿ ಅದಕ್ಕೆ ಬೇಕಾದಂಥ ಒಂದು ಕಾಮೆಂಟ್ರಿಯನ್ನು, ಅಂದರೆ ಭಾಷ್ಯ, ಅದಕ್ಕೆ ಬೇಕಾದಂಥ ಒಂದು ವಿವರಣೆಯನ್ನು ಸ್ವಾಮಿ ಹೆಚ್ಚಾಗಿ ಕೊಟ್ಟಿದ್ದಿರಬಹುದು ಎಂಬುದಾಗಿ ಅನೇಕರು ಹೇಳ್ತಾರೆ. ಆದರೂ ಸಹ ಇದು ಓರಲ್ ಟ್ರೆಡಿಷನ್, ಅಂದರೆ ಇಲ್ಲಿ ಬರವಣಿಗೆ ಯಾವುದು ಆಗಿನ ಕಾಲದಲ್ಲಿ ಯೇಸು ಸ್ವಾಮಿಯನ್ನು ಹೇಳಿದಂಥ ಮಾತುಗಳನ್ನು ಬರೀಲಿಲ್ಲ, ಬದಲಾಗಿ ಮತ್ತಾಯನು ಒಂದು ವೇಳೆ ಅಲ್ಲಿದ್ದು ಅದನ್ನು ಸ್ವೀಕರಿಸಿರಬೇಕೆಂಬುದಾಗಿ ನಾವು ಕಾಣುತ್ತೇವೆ. ಆದ ಕಾರಣ ಇದು ಒಂದು ದೊಡ್ಡ ಪ್ರಸಂಗ, ಇದು ಸ್ವಾಮಿಯ ಒಂದು ದೊಡ್ಡ ಪ್ರಸಂಗ, ಭಾಳ ಶಕ್ತಿಯುತವಾದಂಥ ಒಂದು ಪ್ರಸಂಗ. ಮತ್ತು ಇದು ಬರೀ ಪ್ರಸಂಗ ಕೇಳುವಂಥ ಥಿಯರಿ ಅಲ್ಲ, ಬದಲಾಗಿ ಅದನ್ನು ಅಳವಡಿಸಿಕೊಳ್ಳುವಂಥ ಒಂದು ನೀತಿ ನಿಯಮಕ್ಕೆ
ಒಳಪಡುವಂಥ ಒಂದು ವಿಶೇಷವಾದಂಥ ಬೋಧನೆ. ಆದ ಕಾರಣ ದೇವರು ನಮ್ಮಿಂದ ಅಪೇಕ್ಷೆ ಪಡೋದೇನಪ್ಪ ಅಂತ ಹೇಳಿದ್ರೆ, ನಾವು ಕ್ರೈಸ್ತರಾಗಿ ಆಶೀರ್ವಾದಗಳನ್ನು ನಾವು ಜೀವಿಸಿ ಅದನ್ನು ಅನುಷ್ಠಾನಕ್ಕೆ ತರಬೇಕಾದ. ಯು ಹ್ಯಾವ್ ಟು ಟೇಕ್ ಇಟ್ ವೆರಿ ಪ್ರಾಕ್ಟಿಕಲ್ ಟು ಅವರ್ ಲೈಫ್. ಹಾಗಿದ್ದಾಗ ಮಾತ್ರ ನಾವು ಕ್ರೈಸ್ತರೆನಿಸಿಕೊಳ್ಳುತ್ತೇವೆ. ಮತ್ತು ಮುಂಚೆ ನಂತರ ಬರುವಂಥ ರೀತಿಯಲ್ಲಿ ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ, ನೀವು ಲೋಕಕ್ಕೆ ಉಪ್ಪಾಗಿದ್ದೀರಿ ಅಂತಲ್ಲ, ಆ ಎರಡೂ ಉದಾಹರಣೆಗಳೇನಾಗುತ್ತೆ, ಈ ಮೇಲಿನ ಈ ಧನ್ಯತೆ ಅಥವಾ ಈ ಬಿ ಆಟಿಟ್ಯೂಡ್ಸ್ ಅಂತ ಏನು ಕರಿತೀವಿ, ಅದಕ್ಕೆ ಕ್ವಾಲಿಫೈ ಆಗುವಂಥದ್ದು. ಇವುಗಳನ್ನು ಅನುಸರಿಸದೆ ಈ ಎಲ್ಲ ವಾಕ್ಯಗಳಿದೆಯಲ್ಲ, ಆತ್ಮದಲ್ಲಿ ಬಡವರಾಗಿರೋ ಧನ್ಯರು, ದುಃಖ ಪಡೋರು ಧನ್ಯ, ಈ ಧನ್ಯತೆ ಏನಿದೆ ಇದೆಲ್ಲ ಸಾಧನೆಯಾಗಬೇಕಾದ್ರೆ ಅಥವಾ ಇವೆಲ್ಲವೂ ಸಹ ಅನುಷ್ಠಾನಕ್ಕೆ ಬರಬೇಕಾದ್ರೆ, ಅನುಷ್ಠಾನಕ್ಕೆ ಬಂದ ಮೇಲೆ ನಾವೇನಾಗ್ತೀವಿ ಅಂದರೆ ಲೋಕಕ್ಕೆ ಬೆಳಕಾಗ್ತೀವಿ. ಅಲ್ಲಿವರೆಗೂ ವಿ ಆರ್ ನಾಟ್ ಕ್ವಾಲಿಫೈಡ್ ಟು ಬಿಕಮ್ ಲೈಟ್ ಟು ದಿಸ್ ವರ್ಲ್ಡ್. ನಾವು ಲೋಕಕ್ಕೆ ಬೆಳಕಾಗಲ್ಲ, ಮತ್ತು ನಾವು ಲೋಕಕ್ಕೆ ಉಪ್ಪಾಗಲ್ಲ, ರುಚಿ ಇರುವಂಥ ಉಪ್ಪಾಗಕ್ಕೆ ಸಾಧ್ಯ ಇಲ್ಲ. ಈ ಎಲ್ಲ ಧನ್ಯತೆಯನ್ನು ನಾವು ಪೂರೈಸಿದಾಗ ಮಾತ್ರ, ಅವುಗಳಂತೆ ನಡೆದಾಗ ಮಾತ್ರ, ಅವುಗಳಿಗೆ ಸಾಕ್ಷಿಯನ್ನು ಕೊಟ್ಟ ಮೇಲೆ ಜನರು ನಮ್ಮನ್ನೇ ಉಪ್ಪು ಅಂತ ಹೇಳ್ತಾರೆ, ಅವರೇ ನಮ್ಮನ್ನು ಬೆಳಕು ಅಂತ ಹೇಳ್ತಾರೆ. ಸೊ ಆದ ಕಾರಣ ಈ ಎಲ್ಲ ಕಂಡೀಷನ್ನ ಕೊನೆಗೆ ನಾವು ಆ ಉಪ್ಪು ಮತ್ತು ಬೆಳಕಿನ ವಿಚಾರವಾಗಿ ನಾವು ಕಾಣುತ್ತೇವೆ. ಭಾಳ ಸ್ಪಷ್ಟವಾಗಿ ಹೇಳ್ಬೋದು. ಆದ ಕಾರಣ ಆ ಒಂದು ಭಾಗವನ್ನು ಈ ದಿವಸ ನಾವು ಅಧ್ಯಯನ ಮಾಡೋಣ. ಅಷ್ಟು ಮಾತ್ರ ಅಲ್ಲ, ಇದು ವಿಶ್ವಾಸದಲ್ಲಿ, ಕ್ರಿಸ್ತನ ವಿಶ್ವಾಸದಲ್ಲಿದ್ದಾಗ ಈ ಧನ್ಯತೆ ಭಾಳ ಪ್ರಾಮುಖ್ಯವಾಗಿ ನಮ್ಮನ್ನು ಆಳುತ್ತದೆ. ಇಟ್ ವಿಲ್ ರೂಲ್ ಅಸ್, ಅದು ನಮ್ಮನ್ನು ಆಳುತ್ತದೆ. ಇದಕ್ಕೆ ಪವಿತ್ರಾತ್ಮನ ಶಕ್ತಿಯು ಸಹ ಅಗತ್ಯವಾಗಿರ್ತದೆ. ಆದ ಕಾರಣ ವಿಶ್ವಾಸದಲ್ಲಿ ಪ್ರಾರ್ಥನೆಯ ಮೂಲಕ ನಾವು ಈ ಒಂದು ಆತ್ಮದಲ್ಲಿರುವಂಥ ಬಡವರ ವಿಚಾರವಾಗಿ ನಾವು ಯೋಚನೆ ಮಾಡುವಾಗ ಅದು ದೇವರು ನಮಗೆ ಆಶೀರ್ವಾದವನ್ನು ಮಾಡ್ತಾರೆ. ನಾವು ಎಲ್ಲ ಸಭೆಗಳ ಡಿನಾಮಿನೇಷನ್ಗಳ ಮೆಂಬರ್ಸ್ ಆಗಿರ್ತೇವೆ. ಯಾರೂ ಸಹ ಯಾವುದೇ ಸಭೆ ಇಲ್ಲದೆ ಅವನು ಕ್ರೈಸ್ತನಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಆದ ಕಾರಣ ವಿ ಆರ್ ಮೆಂಬರ್ಸ್ ಆಫ್ ಆಲ್ ದ ಚರ್ಚಸ್, ಮೆನಿ ಚರ್ಚಸ್, ಅಟ್ ದ ಸೇಮ್ ಟೈಮ್ ಮೆನಿ ಡಿನಾಮಿನೇಷನ್ಸ್. ಆದರೆ ಇಲ್ಲಿ ನಾವು ನೋಡುವಾಗ ಯಾರ್ಯಾರು ಇದನ್ನು ಅಂಗೀಕರಿಸಿ ಅದರಂತೆ ನಡೀತಾರೋ, ಯಾರ್ಯಾರು ಅದನ್ನು ಅಂಗೀಕರಿಸಿ ನಡೀತಾರೋ ಅವರೆಲ್ಲರೂ ಸಹ ದೇವರ ರಾಜ್ಯದ ಪ್ರಜೆಗಳಾಗ್ತಾರೆ. ದೇ ಇನ್ಹೆರಿಟ್ ಕಿಂಗ್ಡಮ್ ಆಫ್ ಗಾಡ್. ಆದ ಕಾರಣ ಇದು ವಿಶೇಷವಾದದ್ದು. ಇದು ಡಿನಾಮಿನೇಷನ್ಗಳಿಗಿಂತ ಮೇಲೆ ಆದಂಥದ್ದು. ನಮ್ಮ ಕ್ರೈಸ್ತ ಸಭೆಗಳಿಗಿಂತ ಹೆಚ್ಚಾದಂಥ ಒಂದು ವೈರಾಗ್ಯವನ್ನು ಕೊಡುವಂಥ ಅಥವಾ ಒಂದು ಸಾಕ್ಷಿಯನ್ನು ಕೊಡುವಂಥ ಜೀವಿತ ಇದಾಗಿರುತ್ತದೆ. ಆದ ಕಾರಣ ಇದನ್ನು ನಾವು ಅಧ್ಯಯನ ಮಾಡಬೇಕಾಗುತ್ತದೆ. ಮೊದಲನೇದಾಗಿ ನಾವು ನೋಡುವಾಗ, ಬ್ಲೆಸ್ಸೆಡ್ ಆರ್ ದ ಪುವರ್ ಇನ್ ಸ್ಪಿರಿಟ್, ಅಥವಾ ಆತ್ಮದಲ್ಲಿ ಬಡವರಾಗಿರುವವರು ಧನ್ಯರು. ಆತ್ಮದಲ್ಲಿ ಬಡವರಾಗಿರುವುದು, ಆತ್ಮ ಅಂದರೆ ಏನು? ಇದು ದೊಡ್ಡ ಒಂದು ಸಮಸ್ಯೆ ಈ ದಿವಸ. ಇದು ಧನ್ಯತೆಯನ್ನು ಸೂಚಿಸುವಾಗ ಅದು ವೆಲ್ ಬೀಯಿಂಗ್ ಅಂತ ಹೇಳ್ತದೆ. ಎಲ್ಲ ಸಮುದಾಯದ ಎಲ್ಲ ಅಂಶಗಳನ್ನು ಅದು ಪರಿಪೂರ್ಣವಾಗಿ ಆಶೀರ್ವಾದಕ್ಕೆ ಒಳಪಡಿಸಿದಾಗ ಮಾತ್ರ ಅದು ಬ್ಲೆಸ್ಸೆಡ್ ಆಗುತ್ತದೆ, ಧನ್ಯತೆಯನ್ನು ನಾವು ಪಡೆದುಕೊಳ್ಳುತ್ತೇವೆ. ಆದ ಕಾರಣ ಧನ್ಯರು ಎಂಬುದಾಗಿ ಹೇಳುವಾಗ ಹೋಲಿಸ್ಟಿಕ್. ಈಗ ನಾವು ಕುಳಿತಂಥವರು, ಅದು ವೀಕ್ಷಣೆ ಮಾಡ್ತಿರ್ತಕ್ಕಂಥವ್ರು, ಹೌದಪ್ಪ ಇವರು ಭಾಳ ಧನ್ಯರು, ದೇ ಆರ್ ಬ್ಲೆಸ್ಸೆಡ್ ಪೀಪಲ್ ಅಂದರೆ ಹೋಲಿಸ್ಟಿಕ್ ಆಗೋದು, ಸರ್ವ ಸಂಪನ್ನರಾಗಿ ನಾವು ಜೀವಿಸುವಂಥದ್ದು, ಸರ್ವ ಗುಣಗಳನ್ನು, ದೇವರ ಗುಣಗಳನ್ನು ಹೊಂದಿದಂಥವರು ದೇವರ ರಾಜ್ಯಕ್ಕೆ ಬಾಧ್ಯರಾಗುವಂಥವ್ರು, ಅಂಥವರನ್ನು ಬ್ಲೆಸ್ಸೆಡ್ ಪೀಪಲ್ ಎಂಬುದಾಗಿ ನಾವು ಕರಿತೀವಿ. ನಾವು ಚಿಕ್ಕ ಪುಟ್ಟ ಬ್ಲೆಸ್ಸೆಡ್ಗೂ ಆಶೀರ್ವಾದಕ್ಕೂ ಇವರು ಬ್ಲೆಸ್ಸೆಡ್ ಪೀಪಲ್ ಅಂತ ನಾವು ಕರಿತೀವಿ. ಆದರೆ ಇಲ್ಲಿ ನಾವು ನೋಡುವಾಗ ಬ್ಲೆಸ್ಸೆಡ್ನೆಸ್ ಅಂದರೆ ದೇವರ ರಾಜ್ಯಕ್ಕೆ ಸಂಬಂಧಪಟ್ಟಂಥ ಜನ ಅವರಾಗಿರುತ್ತಾರೆ. ಅವರಲ್ಲಿ ಸಂತೋಷ ಇರ್ತದೆ, ಕ್ರಿಸ್ತನ ವಾಕ್ಯ ಅವರಲ್ಲಿ ಇರ್ತದೆ, ಮತ್ತು ಅವರು ದೇವರ ರಾಜ್ಯದಲ್ಲಿ ಸ್ಥಾನವನ್ನು ಪಡೆಯಲಿಕ್ಕೆ ತಮ್ಮ ಸೇವೆಯನ್ನು, ತಮ್ಮ ಸಾಕ್ಷಿಯನ್ನು ಅವರು ಸದಾಕಾಲ ಕೊಡ್ತಾ ಇರ್ತಾರೆ. ಆದ ಕಾರಣ ಇದು ದೇವರಿಂದ ದೊರಕುವಂಥ ಒಂದು ವಿಶೇಷವಾದಂಥ ಸಹಾಯ. ಇಟ್ಸ್ ಅ ಬೆನಿಫಿಟ್ ಆಫ್ ದ ಮೆಂಬರ್ಶಿಪ್ ಆಫ್ ದ ಕಿಂಗ್ಡಮ್. ದೇವರ ರಾಜ್ಯದ ಒಂದು ಸದಸ್ಯತ್ವವನ್ನು ಪಡೆಯಲಿಕ್ಕೆ ಬೇಕಾದಂಥ ಒಂದು ವಿಶೇಷವಾದಂಥ ಆಶೀರ್ವಾದ ಅಥವಾ ಅದು ಧನ್ಯತೆಯನ್ನು ನಮಗೆ ಈ ಮೂಲಕವಾಗಿ ಅದು ಕೊಡುತ್ತದೆ. ಇಲ್ಲಿ ನಾವು ಕಂಡುಕೊಳ್ಳೋದೇನಂತ ಹೇಳಿದ್ರೆ, ಈ ಧನ್ಯರು ಎಂಬುದಾಗಿ ನಾವೇನಾದರೂ ಯಾರನ್ನಾದರೂ ಆತ್ಮದಲ್ಲಿ ಬಡವರಾಗಿರೋರು ಇವರು ಧನ್ಯರು ಎಂಬುದಾಗಿ ಹೇಳುವಾಗ ಅಲ್ಲಿ ದೇವರ ಸಂಪೂರ್ಣವಾದಂಥ, ಪರಿಪೂರ್ಣವಾದಂಥ ಪ್ರೀತಿ ಸದಾಕಾಲ ಅವರಲ್ಲಿರ್ತದೆ. ಧನ್ಯತೆಗೆ ಸಾಕ್ಷಿ ಏನಂತ ಹೇಳಿದ್ರೆ, ದೇವರ ಪ್ರೀತಿಯನ್ನು ಸದಾಕಾಲ ಅವರು ಲೋಕಕ್ಕೆ ಅವರು ತಿಳಿಸ್ತಾ ಇರ್ತಾರೆ. ಅಷ್ಟು ಮಾತ್ರ ಅಲ್ಲ, ದೇವರ ಉದ್ದೇಶವನ್ನು ನೆರವೇರಿಸುವಂಥ ಮಕ್ಕಳಾಗಿರ್ತಾರೆ. ಆದ ಕಾರಣ ಇಲ್ಲಿ ಅವ್ರಿಗಿರಬೇಕಾದಂಥ ಅರ್ಹತೆ ಏನಪ್ಪ ಅಂತ ಹೇಳಿದ್ರೆ, ಅರ್ಹತೆ ಏನು ಅಂತ ಹೇಳಿದ್ರೆ, ಅವರು ಆತ್ಮದಲ್ಲಿ ಬಹಳ ಬಡತನವನ್ನು ಹೊಂದಿರಬೇಕು. ಅಂದರೆ ಹೇಳಿದರೆ ದೇ ಆರ್ ನಾಟ್ ಆ್ಯರೋಗೆಂಟ್ ಪೀಪಲ್, ದೇ ಆರ್ ನಾಟ್ ಸೆಲ್ಫ್ ರಿಲಯಂಟ್, ಅಥವಾ ಅವರು ಬಹಳ ಗರ್ವಿಷ್ಠರಲ್ಲ, ಬದಲಾಗಿ ಅವರು ತಮ್ಮ ಮೇಲೆ ತಮ್ಮ
ವಿಶ್ವಾಸದ ಮೇಲೆ ನಂಬಿಕೆ ಇಟ್ಟಂಥವರಲ್ಲ, ಅಥವಾ ತಮ್ಮ ಜೀವನದಲ್ಲಿ ವಿಶ್ವಾಸ ಇಟ್ಟಂಥವರಲ್ಲ, ಬದಲಾಗಿ ದೇವರಲ್ಲಿ ವಿಶ್ವಾಸ ಇಟ್ಟಂಥ ಜನ ಮತ್ತು ಬಹಳ ಧನ್ಯತೆಯಿಂದ ದೀನತೆಯಿಂದ ದೇವರ ವಿಚಾರದಲ್ಲಿ ದೇವರ ರಾಜ್ಯವನ್ನು ಕುರಿತಾಗಿ ಪವಿತ್ರಾತ್ಮನಿಂದ ನಡೆಸಲ್ಪಡುವಂಥವರಾಗಿದೆ. ಇವರಲ್ಲಿ ಸದಾಕಾಲ ಶಾಂತಿ ಇರ್ತದೆ, ಗಲಿಬಿಲಿ ಇರುವುದಿಲ್ಲ. ಆದ ಕಾರಣ ಆತ್ಮದಲ್ಲಿ ಬಡವರಾಗಿರ್ತಕ್ಕಂಥವ್ರು ಅವರು ಧನ್ಯರು. ಅವರು ವಿಶೇಷವಾಗಿ ಮಾಡುವಂಥ ಕಾರ್ಯ ನಿಮ್ಮದಾಗಿ ಹೇಳುವಾಗ ಪರಲೋಕ ರಾಜ್ಯ, ಅವರು ದೇ ಆರ್ ಕ್ವಾಲಿಫೈಡ್ ಫಾರ್ ಬಿಕಮಿಂಗ್ ಸಿಟಿಸನ್ಸ್ ಆಫ್ ಗಾಡ್ಸ್ ಕಿಂಗ್ಡಮ್. ದೇವರ ರಾಜ್ಯ ಅವರಾಗಿರ್ತದೆ. ಎರಡನೇದಾಗಿ ಪ್ರಿಯರೇ, ದುಃಖ ಪಡುವವರು ಧನ್ಯರು. ಈಗಾಗಲೇ ಇದನ್ನು ನಾನು ಹೇಳಿದ್ದೇನೆ. ದುಃಖ ಅಂದರೆ ಏನು? ಏತಕ್ಕಾಗಿ ದುಃಖ ಪಡಬೇಕು ನಾವು? ಬುದ್ಧ ಹೇಳ್ತಾನೆ, ದುಃಖವೇ ಕಾರಣ, ಅಥವಾ ಆಶೆಯೇ ದುಃಖಕ್ಕೆ ಕಾರಣ ಎಂಬುದಾಗಿ ಹೇಳ್ತಾನೆ, ಅಥವಾ ಈ ಪ್ರಪಂಚದ ಆಶೆಗಳಿಂದ ಮನುಷ್ಯ ದುಃಖಕ್ಕೆ ಒಳಗಾಗ್ತಾನೆ ಎಂಬುದಾಗಿ ಹೇಳ್ತಾನೆ, ಅಥವಾ ಜೀವನದ ಕಷ್ಟಗಳಿಂದಲೇ ದುಃಖ ಬರ್ತದೆ ಎಂಬುದಾಗಿ ನಾವು ಹೇಳ್ತೇವೆ. ಹಾಗಾದರೆ ಈ ದುಃಖ ಅಂದರೆ ಏನು? ಕ್ರಿಸ್ತೀಯ ಅಂಶದಲ್ಲಿ ಈ ದುಃಖ ಅಂದರೆ ಏನು? ಲೋಕದ ವಿಚಾರದಲ್ಲಿ ನಾವು ದಿಗ್ಭ್ರಮೆಗೊಂಡು ಅಥವಾ ಲೋಕದ ವಿಚಾರದಲ್ಲಿ ನಾವು ಮೋಸ ಹೋಗಿ ಪಡುವಂಥ ದುಃಖವೇ, ಅಥವಾ ದೇವರ ರಾಜ್ಯದ ವಿಚಾರವಾಗಿ ಸ್ವಾಮಿ ಹೇಳುವಂಥ ದುಃಖ ಯಾವುದು? ಸ್ವಾಮಿ ಹೇಳುವಂಥ ದುಃಖವನ್ನು ನಾವು ನೋಡುವಾಗ ವಿ ಹ್ಯಾವ್ ಟು ಮೌನ್ ಫಾರ್ ಅದರ್ಸ್. ನಾವು ಇತರರಿಗಾಗಿ, ಅವರ ಕಷ್ಟ ಸಂಕಟಗಳಿಗಾಗಿ ನಾವು ದುಃಖಿಸಬೇಕು. ಅಷ್ಟು ಮಾತ್ರ ಅಲ್ಲ, ಇದು ಈ ದುಃಖ ಪಡುವುದರಿಂದ, ದುಃಖಪಟ್ಟು ನಾವು ಇತರರ ಕಷ್ಟಗಳಲ್ಲಿ ಭಾಗಿಗಳಾಗಿ, ಒಂದು ವೇಳೆ ಅವರಿಗೆ ಕಷ್ಟ ಕಾಯಿಲೆಗಳಿದ್ದರೆ ಅಥವಾ ಅನಾರೋಗ್ಯದ ಪರಿಸ್ಥಿತಿಯಲ್ಲಿದ್ದರೆ ಅಥವಾ ಬೇರೆ ಬೇರೆ ಸಂಕಟಗಳ ಪರಿಸ್ಥಿತಿಯಲ್ಲಿದ್ದರೆ ಅವರಿಗಾಗಿ ನಾವು ದುಃಖಪಟ್ಟು ಪ್ರಾರ್ಥನೆ ಮಾಡುವಾಗ ದೇವರು ಆ ಪ್ರಾರ್ಥನೆಗಳನ್ನು ಕೇಳ್ತಾನೆ. ಡೆಫಿನೆಟಾಗಿ ಆ ಪ್ರಾರ್ಥನೆಗಳು ಉತ್ತರಿಸಲ್ಪಡುತ್ತವೆ. ಆದ ಕಾರಣ ಇತರರ ಬಲಹೀನತೆಗಳು, ಅವರ ಪಾಪದ ಜೀವಿತವನ್ನು ನಾವು ನೋಡಿ ಅವರಿಗಾಗಿ ದುಃಖ ಪಡಬೇಕು. ಮತ್ತು ದೇವರ ಸಂಬಂಧ ಕಳೆದುಕೊಂಡಿರುವಂಥ ಜನರ ವಿಚಾರವಾಗಿ ನಾವು ನೋಡಿ ದುಃಖ ಪಡಬೇಕಾಗುತ್ತದೆ. ಮತ್ತು ದೇವರ ಒಂದು ನಿಯಮಗಳಿಗೆ ತಕ್ಕ ಹಾಗೆ ನಡೆದುಕೊಳ್ಳದೇ ಇರತಕ್ಕಂಥ ಜನರು, ಅಥವಾ ಅವರು ಮರಣದ ಕಡೆಗೆ, ಪಾಪದಿಂದ ಮರಣದ ಕಡೆಗೆ ಅವರು ಹೋಗುವಂಥ ಜನ ಏನಿರ್ತಾರೆ, ಅಂಥವರ ಕುರಿತಾಗಿ ನಾವು ದೇವರಲ್ಲಿ ಪ್ರಾರ್ಥಿಸಬೇಕು. ವಿ ಹ್ಯಾವ್ ಟು ಗ್ರೀವ್ ಓವರ್ ದೇರ್ ಪ್ರಾಬ್ಲಮ್ಸ್, ಗ್ರೀವ್ ಓವರ್ ದೇರ್ ಇಶ್ಯೂಸ್, ದೇರ್ ಕ್ರೈಸಿಸ್, ಅಥವಾ ಅವರ ಒಂದು ದುಃಖ ಸಂಕಟಗಳ ದಿವಸಗಳಿಗಾಗಿ ನಾವೇನು ಮಾಡಬೇಕು? ಅದಕ್ಕಾಗಿ ನಾವು ಅವರೊಂದಿಗೆ ಇರಬೇಕು. ಆದ ಕಾರಣ ಬೈಬಲ್ ಹೇಳ್ತದೆ, ದುಃಖಿತಸ್ಥರ ಮನೆಗೆ ಹೋಗು, ಅಥವಾ ಮರಣದ ಮನೆ ನಿನಗೆ ಲೇಸ್ ಎಂಬುದಾಗಿ ಹೇಳ್ತದೆ. ಹಾಗಂದರೆ ದೇವರು ಈ ಬೈಬಲ್ನಲ್ಲಿ ನಾವು ವಿಶೇಷವಾಗಿ ಕಾಣುವಂಥ ವಾಕ್ಯಗಳನ್ನು ನಾವು ನೋಡುವಾಗ ಲೆಮೆಂಟೇಷನ್ಸ್ ಅಂತ ಕರಿತೀವಿ, ಪ್ರಲಾಪಗಳೆಂಬುದಾಗಿ ಹೇಳ್ತೀವಿ. ಯೆರೆಮೀಯನ ಪ್ರವಾದನೆ ಗ್ರಂಥ ನಂತರ ನಾವು ಯೆರೆಮೀಯನ ಪ್ರಲಾಪಗಳನ್ನು ಕಾಣ್ತೇವೆ, ಲೆಮೆಂಟೇಷನ್ಸ್. ದೇವರು ತಾನೇ ನಮ್ಮ ಪಾಪಗಳ ವಿಚಾರವಾಗಿ ಆತನು ದುಃಖಿಸುವಂಥ ದೇವರಾಗಿದ್ದಾನೆ, ಮನಮರುಗುವಂಥ ದೇವರಾಗಿದ್ದಾನೆ. ಆದ ಕಾರಣ ಈ ಮನಮರುಗುವಂಥದ್ದು, ದುಃಖಿಸುವಂಥದ್ದು, ಇತರರ ಪಾಪಗಳಿಂದ ಅವರನ್ನು ರಕ್ಷಿಸಲಿಕ್ಕೆ ಬೇಕಾದಂಥ ಪ್ರಾರ್ಥನೆಗಳನ್ನು ಮಾಡುವಂಥ ವಿಚಾರ ಏನಿದೆ, ಅವರು ದುಃಖಿತಸ್ಥರು, ಅವರು ನಿಜವಾದಂಥ ದುಃಖಿತಸ್ಥರು. ಆಶೆಯ ದುಃಖಕ್ಕೆ ಕಾರಣ ಅದು ಪ್ರಾಪಂಚಿಕವಾಗಿ ನಾವು ನೋಡ್ತೇವೆ. ಆದರೆ ಆತ್ಮೀಯ ರೀತಿಯಲ್ಲಿ ಪ್ರಿಯರೇ, ನಾವು ಕಲಿಬೇಕಾದಂಥ ವಿಚಾರ ಅಂತ ಹೇಳಿದ್ರೆ, ನಾವು ದುಃಖ ಪಡಬೇಕಾದದ್ದು ಇತರರಿಗಾಗಿ, ನಮ್ಮ ಮಕ್ಕಳಿಗಾಗಿ. ಸ್ವಾಮಿ ಅದಕ್ಕಾಗಿ ಹೇಳ್ತಾನೆ, ನಿಮ್ಮ ಮಕ್ಕಳಿಗಾಗಿ ಅಳ್ರಿ. ಲೆಂಟಲ್ಲಿ ಭಾಳ ವಿಶೇಷವಾದಂಥದ್ದು. ಆಗಿನ ಕಾಲದಲ್ಲಿ ದೇವರ ವಾಕ್ಯ ಬಂದಾಗ, ಜಡ್ಜ್ಮೆಂಟ್ ಬಂದಾಗ ಇಮಿಡಿಯೇಟಾಗಿ ಏನು ಮಾಡ್ತಾಯಿದ್ರು ಅಂತ ಜನ, ಅವರೆಲ್ಲ ಹೋಗಿ ಅವರು ದುಃಖ ಪಡ್ತಾಯಿದ್ರು. ಅವರು ತಮ್ಮ ಬಟ್ಟೆಗಳನ್ನು ಹರಿದು ಹಾಕ್ಕೊಂಡು, ಗೋಣಿತಟ್ಟನ್ನು ಹೊತ್ಕೊಂಡು, ಬೂದಿಯನ್ನು ಹಾಕಿಕೊಂಡು ಅವರು ದುಃಖ ಪಡ್ತಾ ಇದ್ದರು. ಯಾಕೆಂತ ಹೇಳಿದ್ರೆ ದೇವರ ರಕ್ಷಣೆ ದುಃಖ ಪಡುವವರಿಗೆ ಹೆಚ್ಚಾಗಿ ಅದು ಬೇಗ ಬರ್ತದೆ ಎಂಬುದಾಗಿ ಕಾಣುತ್ತೇವೆ. ನಮ್ಮ ಪ್ರಾರ್ಥನೆಗಳಲ್ಲಿ ದುಃಖದಿಂದ ಮಾಡುವಂಥ ಪ್ರಾರ್ಥನೆಗಳಿಗೆ ದೇವರು ನಿಜವಾಗಿ ಉತ್ತರಿಸುತ್ತಾನೆ. ಯಾಕೆಂತ ಹೇಳಿದ್ರೆ ದುಃಖ ಪಡ್ತಕ್ಕಂಥವರು ದೀನಭಾವ ಉಳ್ಳವರಾಗಿರ್ತಾರೆ, ದೇವರ ಪಾದಗಳ ಮೇಲೆ ಬಿದ್ದು ಪ್ರಾರ್ಥನೆಯನ್ನು ಮಾಡುವಂಥವರಾಗಿರ್ತಾರೆ. ಅದ ಕಾರಣ ದೇವರು ಅಂಥ ಪ್ರಾರ್ಥನೆಗಳನ್ನು ಕೇಳ್ತಾನೆ. ಯಾಕೆಂತ ಹೇಳಿದ್ರೆ ದೇವರು ಬಂದಿರುವಂಥ ಉದ್ದೇಶನೇ ಅದು, ಶಿಲುಬೆ ಮೇಲೆ ತಾನು ಮರಣ ಹೊಂದಿದಂಥ ಉದ್ದೇಶನೇ ಅದು ದುಃಖವನ್ನು, ಸ್ವಾಮಿಯ ದುಃಖವನ್ನು ಸೂಚಿಸ್ತದೆ. ಆ ದುಃಖದ ಮೂಲಕವಾಗಿ ಆತನು ಲೋಕವನ್ನು ರಕ್ಷಿಸುವಂಥ, ಕ್ಷಮಿಸುವಂಥ ಕಾರ್ಯವನ್ನು ಸೂಚಿಸ್ತದೆ. ಅದ ಕಾರಣ ಶಿಲುಬೆಗಿಂತ ನಮಗೆ ಬೇರೆ ಯಾವ ದುಃಖ ಇದೆ ನಮ್ಮ ಜೀವಿತದಲ್ಲಿ? ನಮ್ಮ ಸ್ವಾಮಿ ನಿಮ್ಮನ್ನು ರಕ್ಷಿಸಲಿಕ್ಕಾಗಿ ಶಿಲುಬೆ ಮೇಲೆ ತನ್ನ ಪ್ರಾಣವನ್ನು ಕೊಟ್ಟಿದ್ದಾನೆ. ಅದು ದುಃಖದ ಸಂಗತಿ, ಅದು ತ್ಯಾಗದ ಸಂಗತಿ, ಅದು ರಕ್ಷಣೆಯ ಸಂಗತಿ. ಆದ ಕಾರಣ ಅದಕ್ಕಾಗಿ ನಾವು ದುಃಖ ಪಡಬೇಕು. ನಮಗಾಗಿ ಮತ್ತು ಇತರರಿಗಾಗಿ ನಾವು ದುಃಖಪಟ್ಟಾಗ ದೇವರ ಪ್ರಾರ್ಥನೆಗಳನ್ನು ಕೇಳ್ತಾನೆ. ಅದು ಧನ್ಯತೆ ಅಂತೆ. ಇದನ್ನು ಬೇರೆ ಧರ್ಮಗಳಲ್ಲಿ ಆರೋಗ್ಯನ್ಸ್ ಅಂತ ಕರಿತೀವಿ. ಅಂದರೆ ಯಾರು ನಾವು ಪಾಪಿಗಳಂತ ಒಪ್ಕೊಳ್ಳೋದಿಲ್ಲ. ಆದರೆ ಇಲ್ಲಿ ನಾವು ನಮ್ಮನ್ನು ಪಾಪಿಗಳಂತ ಒಪ್ಕೊಳ್ಳೋದು ಮಾತ್ರ ಅಲ್ಲ, ಇತರರ ಪಾಪಗಳನ್ನು ಕ್ಷಮಿಸಲಿಕ್ಕಾಗಿ ಸಹ ನಾವು ಇತರರಿಗಾಗಿ ನಾವು ಪ್ರಾರ್ಥಿಸಬೇಕಾಗಿದೆ. ಮತ್ತು ಮುಂದಿನ ವಾಕ್ಯವನ್ನು ನಾವು ನೋಡುವಾಗ
ಶಾಂತರು ಧನ್ಯರು, ಅವರು ಭೂಮಿಗೆ ಬಾಧ್ಯರಾಗರು. ಮೀಕ್ ಅಂತ ಕರಿತೇವೆ, ಶಾಂತರು, ವೆರಿ ಪೀಸ್ಫುಲ್ ಪೀಪಲ್. ಈ ಪೀಸ್ಫುಲ್ ಪೀಪಲ್ ಯಾರಪ್ಪ ಅಂತ ಹೇಳಿದ್ರೆ ಟ್ರಬಲ್ ಮೇಕರ್ಸ್ ಅಲ್ಲ. ಟ್ರಬಲ್ ಮೇಕರ್ಸ್ ಅಂದರೆ ಅದು ಬೇರೆ ವಿಚಾರದಲ್ಲಿ. ಆದರೆ ಅನ್ಯಾಯವನ್ನು ನೋಡಿ ಸುಮ್ಮನೆ ಕುಳಿತುಕೊಳ್ತಕ್ಕಂಥ ಜನ ಅಲ್ಲ, ಅದು ಮುಂದೆ ಬರ್ತದೆ. ಅದಕ್ಕೆ ಹಿನ್ನಡೆಯಾಗಿ ನಾವು ನೋಡುವಾಗ ಈ ಮೀಕ್ ಅಥವಾ ಶಾಂತರು ಯಾರು ಅಂತ ಹೇಳಿದ್ರೆ ದೇ ಆರ್ ದ ಪೀಪಲ್, ದೇ ಸಬ್ಮಿಟ್ ಟು ಗಾಡ್. ಮೊದಲನೇದಾಗಿ ಅವರು ತಮ್ಮನ್ನು ದೇವರಿಗೆ ಒಪ್ಪಿಸಿಕೊಡುತ್ತಾರೆ. ಅವರಿಗೆ ಪ್ರಪಂಚದ ಯಾವುದೇ ಸಮಸ್ಯೆಗಳು ಅವರನ್ನು ಬಾಧಿಸುವುದಿಲ್ಲ. ಯಾವುದೇ ಸಮಸ್ಯೆಗಳು ಎಷ್ಟೇ ಇದ್ದರೂ ಸಹ ದೇವರಿಗೆ ಅವರು ಅದನ್ನು ಒಪ್ಪಿಸುವಾಗ ಅವರು ಶಾಂತಚಿತ್ತರಿಂದ, ಅವರು ಶಾಂತರಾಗಿ ದೇವರ ಕಡೆಗೆ ಎದುರು ನೋಡುವಂಥ ಜನ ಆಗಿರ್ತಾರೆ. ದೇ ಡಿಪೆಂಡ್ ಆನ್ ಗಾಡ್ ಟೋಟಲಿ. ಅವರು ದೇವರ ಕಡೆಗೆ ತಮ್ಮನ್ನು ಒಪ್ಪಿಸಿಕೊಟ್ಟಿರ್ತಾರೆ ಮತ್ತು ದೇವರನ್ನು ಅವರು ಆತುಕೊಂಡಿರುವಂಥ ಜನ. ದೇ ಡಿಪೆಂಡ್ ಆನ್ ಗಾಡ್ ಮತ್ತು ತಮ್ಮ ಎಲ್ಲ ಜೀವಿತವನ್ನು ದೇವರಿಗೆ ಸಮರ್ಪಿಸಿರುವಂಥ ಜನ ಅವರಾಗಿರುತ್ತಾರೆ. ಆದ ಕಾರಣ ಇದು ದೇವರ ಕಾರ್ಯಗಳು ನಡೆಯಬೇಕಾದರೆ ನಮ್ಮ ಜೀವಿತವನ್ನು ದೇವರಿಗೆ ನಾವು ಒಪ್ಪಿಸಿಕೊಡ್ಬೇಕು. ಅವರು ಶಾಂತರು. ಅವರು ಏನಾಗ್ತಾರಪ್ಪ ಅಂತ ಹೇಳಿದ್ರೆ ಶಾಂತರು ಧನ್ಯರು, ಅವರು ಭೂಮಿಗೆ ಬಾಧ್ಯರಾಗು. ದೇ ಇನ್ಹೆರಿಟ್ ದ ಲ್ಯಾಂಡ್, ದೇ ಇನ್ಹೆರಿಟ್ ದ ಲ್ಯಾಂಡ್. ಪ್ರಾಮಿಸ್ ಲ್ಯಾಂಡ್ ಎಂಬುದಾಗಿ, ವಾಗ್ದತ್ತ ಭೂಮಿ ಎಂಬುದಾಗಿ ಬೈಬಲ್ನಲ್ಲಿ ನಾವು ಮೋಶೆಯ ಕಾಲದಲ್ಲಿ ನಾವು ಕಾಣುತ್ತೇವೆ. ಬಹಳ ವಿಶೇಷವಾಗಿ ಆ ಜನರನ್ನು ಆತನು ವಾಗ್ದತ್ತ ಭೂಮಿಗೆ ನಡೆಸ್ತಾ ಇದ್ದ. ಆದರೆ ಅವರು ಶಾಂತರಾಗಿರಲಿಲ್ಲ. ದೇ ಆರ್ ನಾಟ್ ಪೀಸ್ಫುಲ್ ಪೀಪಲ್. ಅವರು ದೇವರ ವಿರುದ್ಧವಾಗಿ ತಮ್ಮ ಪಾಪಗಳನ್ನು ಮಾಡ್ತಾರೆ. ಅವರು ಇತರ ದೇವರುಗಳನ್ನು ಅವರು ಆರಾಧಿಸ್ತಾರೆ. ದೇವರಲ್ಲಿ ಅವರು ಯಾವುದೇ ನಂಬಿಕೆ ಇಲ್ಲದೆ ಇರತಕ್ಕಂಥ ಜನ. ಮೋಶೆಯ ವಿರುದ್ಧವಾಗಿ ಗುಣಗುಟ್ತಾರೆ, ಮೋಶೆಯ ವಿರುದ್ಧವಾಗಿ ಅವರು ಮಾತನಾಡ್ತಾರೆ. ಹೀಗಾಗಿ ಕೊನೆಯದಾಗಿ ನಾವು ನೋಡುವ ಪ್ರಿಯರೇ, ಕೆಲವೇ ಕೆಲವು ಜನ ಒಂದು ಜನ್ರೇಷನ್ 40 ವರ್ಷದಲ್ಲಿ ಅವರು ನಾಶ ಆಗಿರ್ತಾರೆ. ದೇ ವಿಲ್ ನೆವರ್ ಇನ್ಹೆರಿಟ್ ದ ಪ್ರಾಮಿಸ್ ಲ್ಯಾಂಡ್. ದ ಪೀಪಲ್ ಹೂ ಫಾಲೋಡ್ ಮೋಸಸ್, ಪೀಪಲ್ ಹೂ ಫಾಲೋಡ್ ಗಾಡ್ಸ್ ಇನ್ಸ್ಟ್ರಕ್ಷನ್ಸ್, ದೇ ವರ್ ದ ಪೀಪಲ್ ಹೂ ಎಂಟರ್ ಇನ್ ಟು ದ ಪ್ರಾಮಿಸ್ ಲ್ಯಾಂಡ್. ಅಥವಾ ಆ ಭೂಮಿಯನ್ನು ಅವರು ಪ್ರವೇಶ ಮಾಡುವಾಗ ಅವರು ನಿಜವಾಗಿಯೂ ಅವರು ದೇವರ ಮಕ್ಕಳಾಗಿದ್ದರೆಂಬುದಾಗಿ ನಾವು ಮೋಶೆಗೆ ನಾವು ಅದನ್ನೇ ನೋಡಿ. ಮೋಶೆ ಒಂದು ಕಾಲದಲ್ಲಿ ಆತನು ಶಾಂತಚಿತ್ತರಾದವರು ಧನ್ಯರು, ಅವರು ಭೂಮಿಗೆ ಬಾಧ್ಯರಾಗುವುದಾಗಿ ವಾಕ್ಯದಲ್ಲಿ ಹೇಳ್ತದೆ. ಆದರೆ ಮೋಶೆಯನ್ನು ನಾವು ನೋಡುವಾಗ ಅವನು ಯಾವುದೋ ಒಂದು ಚಿಕ್ಕ ತಪ್ಪನ್ನು ಆತನು ಮಾಡ್ತಾನೆ. ಅವನು ತನ್ನ ಮನಸ್ಸಿನ ಶಾಂತಿಯನ್ನು ಕೆಡಿಸಿಕೊಳ್ತಾನೆ. ಆತನು ಜನರ ವಿರುದ್ಧವಾಗಿ ಗುಣಗುಟ್ತಾನೆ, ಅಥವಾ ಜನರ ವಿರುದ್ಧವಾಗಿ ಆತನು ಕೋಪಗೊಳ್ತಾನೆ. ಗುಣಗುಟ್ಟೋದಲ್ಲ, ಕೋಪಗೊಳ್ತಾನೆ. ಈ ಒಂದು ಕಾರಣಕ್ಕಾಗಿ ಸ್ವಾಮಿ ಅವನ ಮೇಲೆ ಸಿಟ್ಟಾಗ್ತಾರೆ. ನೀನು ಎಲ್ಲವನ್ನು ಮಾಡಿದ್ದೆ, ಎಲ್ಲವನ್ನು ನೀನು ಯು ಆರ್ ಅ ಲಿಬರೇಟರ್, ನೀನು ವಿಮೋಚನೆ ಮಾಡಿದ್ದೆ, ಎಲ್ಲವನ್ನು ಮಾಡಿದ್ದೆ. ಆದರೆ ನಿನ್ನಲ್ಲಿ ಶಾಂತಿ ಇಲ್ಲ, ನಿನ್ನಲ್ಲಿ ಶಾಂತಿಯನ್ನು ನೀನು ಕಳೆದುಕೊಂಡೆ, ನೆಮ್ಮದಿಯನ್ನು ಕಳೆದುಕೊಂಡೆ. ಆದ ಕಾರಣ ನೀನು ವಾಗ್ದತ್ತ ಭೂಮಿಗೆ ನೀನು ಅವರನ್ನು ಸೇರಿಸ್ತೀಯ ಹೊರತಾಗಿ ನೀನು ಆ ವಾಗ್ದತ್ತ ಭೂಮಿಯನ್ನು ನೋಡ್ತಿ ಮತ್ತು ನೀನು ಅದರಲ್ಲಿ ಪ್ರವೇಶ ಮಾಡೋದಿಲ್ಲ. ಆತನ ಅಂತ್ಯವನ್ನು ಸ್ವಾಮಿಯೇ ಮಾಡ್ತಾನೆಂಬುದಾಗಿ ನಾವು ಕಾಣುತ್ತೇವೆ. ಅದಾದ ನಂತರ ನಾವು ನೋಡೋಣ, ನೀತಿಗೆ ಹಸಿದು ಬಾಯರಿದವರು ಧನ್ಯರು, ಅವರಿಗೆ ತೃಪ್ತಿಯಾಗುವುದು. ಹಂಗರ್ ಅಂಡ್ ಥರ್ಸ್ಟ್. ಇದು ಈ ಲೆಂಟ್ ದಿವಸಗಳಿಗೆ ಮುಂಚೆ ಅಥವಾ ಈ ಒಂದು ಶ್ರಮ ದಿವಸಗಳ ಮುಂಚೆ ನಾವು ಇದನ್ನು ಹೆಚ್ಚಾಗಿ ನಾವು ಕಾಣಬೇಕಾಗುತ್ತದೆ. ಹಂಗರ್ ಅಥವಾ ನೀತಿಗೆ ಹಸಿದು ಬಾಯಾರ್ತಕ್ಕ. ನಮ್ಮ ಈ ಲೆಂಟ್ನ ವಿಶೇಷವಾದಂಥ ಕಾರ್ಯ ಏನೆಂಬುದಾಗಿ ಹೇಳುವಾಗ ಪ್ರಿಯರೇ, ಮೊದಲನೇದಾಗೂ ನಾವು ನೀತಿಗೆ ಬಾಯಾರಿ ಅಥವಾ ನಾವು ನೀತಿಗೆ ಹಸಿದಿದ್ದಂಥ ದಿವಸಗಳನ್ನು ನಾವು ಈ ದಿವಸ ಕಳೆಯಬೇಕಾಗಿದೆ. ಲೋಕದಲ್ಲಿ ನೀತಿ ಇಲ್ಲ, ಲೋಕದಲ್ಲಿ ನೀತಿ ನ್ಯಾಯಗಳು ಬಿದ್ದು ಹೋಗಿವೆ. ಈ ನೀತಿ ನ್ಯಾಯಗಳು ದೇವರು ಎಸ್ಟಾಬ್ಲಿಷ್ ಮಾಡಬೇಕಾದ್ರೆ ಪ್ರಪಂಚದ ಎಲ್ಲ ಕ್ರೈಸ್ತರು ಈ ದಿವಸ ನೀತಿಯ ನಿಮಿತ್ತವಾಗಿ ನಾವು ಉಪವಾಸ ಮಾಡಬೇಕಾಗಿದೆ. ನೀತಿಯ ನಿಮಿತ್ತವಾಗಿ ನಾವು ಹಸಿದಿರಬೇಕಾಗ್ತದೆ. ನೀತಿಯ ನಿಮಿತ್ತವಾಗಿ ನಾವು ಬಾಯಾರಿದವರಾಗಿರಬೇಕು. ಲೋಕವೆಲ್ಲ ಈ ದಿವಸ ಒಂದು ವೇಳೆ ಈ ಕೋವಿಡ್ ನಂತರ ಬರುವಂಥ ಈ ದಿವಸದಲ್ಲಿ ಲೋಕದ ಅನ್ಯಾಯವನ್ನು ನಾವು ನೋಡುವಾಗ, ಲೋಕದಲ್ಲಿ ನೀತಿ ಇಲ್ಲದೇ ಇರುವಂಥ ಸಂದರ್ಭದಲ್ಲಿ ನಾವು ಆ ನೀತಿಯ ವಿಚಾರವಾಗಿ ನಾವು ಹಸಿದು ಬಾಯಾರಿ ದೇವರನ್ನು ಪ್ರಾರ್ಥಿಸಿದರೆ ಒಂದು ವೇಳೆ ಆತನ ಧನ್ಯತೆಯನ್ನು ನಮಗೆ ಅನುಗ್ರಹಿಸುತ್ತಾನೆ. ಅವರಿಗೆ ತೃಪ್ತಿಯಾಗುವುದು. ಲೋಕಕ್ಕೆ ತೃಪ್ತಿ ಆಗದೇ ಇರ್ಬೋದು, ಆದರೆ ನಮಗೆ ದೇವರ ನೀತಿ ಮತ್ತು ದೇವರ ನ್ಯಾಯ, ದೇವರ ಆಶೀರ್ವಾದ ಅದು ತೃಪ್ತಿಯನ್ನು ತರುವಂಥದ್ದಾಗಿರುತ್ತದೆ. ಆದ ಕಾರಣ ಇಟ್ಸ್ ಅ ಫೌಂಡೇಶನಲ್, ಅಥವಾ ಇದು ಭಕ್ತರ ಜೀವಿತದಲ್ಲಿ ಅಥವಾ ಸಂತರ ಜೀವಿತದಲ್ಲಿ, ಕ್ರೈಸ್ತ ಸಂತರ ಜೀವಿತದಲ್ಲಿ ಇದೊಂದು ವಿಶೇಷವಾದಂಥ ಒಂದು ಅಭ್ಯಾಸ. ಜನರು ಅವರು ಉಪವಾಸ ಮಾಡ್ತಾಯಿದ್ರು, ನೀರಡಿಕೆಯಾಗುವಂಥ ರೀತಿಯಲ್ಲಿ ಅವರು ತಮ್ಮ ಜೀವಿತವನ್ನು ಕಳೀತಾಯಿದ್ರು. ಯೇಸು ಸ್ವಾಮಿಯ ನಾವು ನೋಡಿ 40 ದಿವಸಗಳ ಕಾಲ ಆತನು ಉಪವಾಸ ಮಾಡಿದನೆಂಬುದಾಗಿ ನಾವು ನೋಡ್ತೇವೆ. ಆದರೆ ನೀರನ್ನು ಸಹ ಕುಡಿದನೆಂಬುದಾಗಿ ಲೂಕನ ಸುವಾರ್ತೆಯಲ್ಲಿ ಅದೇ ಅಧ್ಯಾಯವನ್ನು ನೀವು ಓದುವಾಗ ಆತನು ಯಾವ ಊಟವನ್ನು ಮಾಡಲಿಲ್ಲ ಎಂಬುದಾಗಿ ಮಾತ್ರ ಅಲ್ಲಿ ನಾವು ಕಾಣುತ್ತೇವೆ. ಮೋಶೆ ಉದಾಹರಣೆಗಾಗಿ ಆತನು 40 ದಿವಸಗಳ ಉಪವಾಸ ಇದ್ದ. ದಾವೀದನು ಉಪವಾಸ ಇದ್ದ. ಪೌಲನು ಅನೇಕ ಬಾರಿ ಉಪವಾಸ ಇದ್ದ. ಪೇತ್ರನು ಉಪವಾಸ ಇದ್ದ.
ಮತ್ತು ಶಿಷ್ಯರಲ್ಲಿ ಅನೇಕರು ಸಂತರಾಗಲಿಕ್ಕೆ ಕಾರಣ ಅವರು ಉಪವಾಸ ಮಾಡಿದರು ಮತ್ತು ದೇವರಿಗಾಗಿ ಅವರು ಹಸಿವೆ ಮತ್ತು ಬಾಯಾರಿಕೆಯನ್ನು ಅವರು ತಾಳಿಕೊಂಡರು. ಈ ಮೂಲಕ ಏನಾಗುತ್ತದೆ, ಈ ಹಸಿವೆ ಮತ್ತು ಈ ಉಪವಾಸದಿಂದ ಮಾಡುವಂಥ ಪ್ರಾರ್ಥನೆಗಳಿಂದ ನಮಗೆ ಆಗುವಂಥ ಉಪಯೋಗ ಏನು? ಇದನ್ನು ನಾವು ನೋಡುವಾಗ ಪ್ರೇಯರ್ ಲೀಡ್ಸ್ ಟು ಮೆಡಿಟೇಷನ್. ಉಪವಾಸ ಮಾಡಿದಾಗ ನಮಗೆ ಕಾನ್ಸಂಟ್ರೇಷನ್ನೇ ಬರೋದಿಲ್ಲ. ಅದನ್ನು ನೀವು ಅಬ್ಸರ್ವ್ ಮಾಡಿರ್ಬೋದು. ಹಸಿವಿನ ಕಡೆಗೆ ನಮ್ಮ ಗಮನ ಹೋದಾಗ ನಾವು ದೇವರ ಕಡೆಗೆ ಗಮನವನ್ನು ಕೊಡುವುದಿಲ್ಲ, ಅಥವಾ ಬಾಯಾರಿದಾಗ ನಾವು ದೇವರ ಕಡೆಗೆ ಗಮನ ಕೊಡುವುದಿಲ್ಲ. ಯಾಕೆಂತ ಹೇಳಿದ್ರೆ ಪ್ರಪಂಚದ ರೀತಿಯಲ್ಲಿ ಯಾವ ರೀತಿ ಶೈತಾನನು ಯೇಸು ಸ್ವಾಮಿಯನ್ನು ಶೋಧನೆಗೆ ಗುರಿ ಮಾಡಿದನೋ ಅದಕ್ಕಿಂತ ಹೆಚ್ಚಾದಂಥ ಶೋಧನೆಗೆ ನಾವು ಗುರಿಯಾಗ್ತೇವೆ. ಆದ ಕಾರಣ ಇದನ್ನು ನಾವು ಅದನ್ನು ಶೋಧಿಸಲಿಕ್ಕೆ ಹೋಗಬಾರ್ದು, ಅದನ್ನು ಪರಿಶೋಧನೆ ಮಾಡಲಿಕ್ಕೆ ನಾವು ಹೋಗಬಾರ್ದು. ನಮ್ಮಿಂದ ಉಪವಾಸ ಮಾಡಲಿಕ್ಕೆ ಸಾಧ್ಯ ಆದರೆ ಮಾಡೋಣ. ಉಪವಾಸ ಮಾಡುವಂಥ ಸಂದರ್ಭದಲ್ಲಿ ನಾವು ನಮ್ಮದೇ ಆದಂಥ ಕಾನ್ಫಿಡೆನ್ಸಿಂದ, ನಮ್ಮದೇ ಆದಂಥ ಆತ್ಮಸ್ಥೈರ್ಯದಿಂದ ನಾವು ಈ ಕೆಲಸಗಳನ್ನು ಮಾಡುವಾಗ ಸೈತಾನ್ ಒಂದು ವೇಳೆ ಹೆಚ್ಚು ಶೋಧನೆಗೆ ನಮ್ಮನ್ನು ಗುರಿಯಾಗ್ತದೆ. ಆದ ಕಾರಣ ಯೇಸು ಸ್ವಾಮಿಯ ಶೋಧನೆಯ ಕಾಲವನ್ನು ನೀವು ನೋಡುವಾಗ 40 ದಿವಸಗಳ ಕಾಲ ಹಗಲು ಮತ್ತು ഇരുಳು, ರಾತ್ರಿ ಮತ್ತು ಹಗಲು ಆತನು ಏನೂ ಊಟ ಮಾಡದೆ ಆತನು ಹಸಿವೆಯಲ್ಲಿ ಇದ್ದನೆಂಬುದಾಗಿ. ನಮಗೆ 2 ದಿವಸ ಅಥವಾ 3 ದಿವಸದ ಉಪವಾಸವನ್ನು ನಾವು ಮಾಡೋದಾದರೆ ಪ್ರೇರೆ ನಮ್ಮಲ್ಲಿ ದೈಹಿಕವಾಗಿ ನಾವು ಬಲಹೀನರಾಗ್ತೇವೆ, ನೀರಿಲ್ಲದೆ ಬಲಹೀನರಾಗ್ತಾರೆ. ಆದರೆ ಇಲ್ಲಿ ಸ್ವಾಮಿ ದೇವಕುಮಾರನಾಗಿರುವ ಒಂದು ವೇಳೆ ಆತನು 40 ದಿವಸಗಳ ಕಾಲ ಈ ಒಂದು ಕಾರ್ಯದಲ್ಲಿ ಆತನು ತೊಡಗಿದ್ದಾನೆ. ಮೋಶೆ 40 ದಿವಸಗಳ ಕಾಲ ಆತನು ಉಪವಾಸದಲ್ಲಿದ್ದಾನೆ. ಹೀಗೆ ನಾವು ಈ ಉಪವಾಸದ ವಿಚಾರವಾಗಿ ನಾವು ನೋಡುವಾಗ ನಾವು ದೇವರನ್ನು ನಾವು ಇಲ್ಲಿ ಪ್ರಶ್ನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅಥವಾ ನಾವು ವಿಶೇಷವಾಗಿ ದೇವರನ್ನು ಪರೀಕ್ಷಿಸಲಿಕ್ಕೆ ಸಾಧ್ಯ ಇಲ್ಲ. ನಾನು ಮಾಡ್ತೇನೆ ನೋಡೋಣ ಎಂಬುದಾಗಿ ಕಾನ್ಫಿಡೆನ್ಸಿಂದ ಹೋಗೋದು ಬೇಕಾಗಿಲ್ಲ. ಯಾಕೆಂತ ಹೇಳಿದ್ರೆ ನಮ್ಮ ದೈಹಿಕವಾದಂಥ ಬಲಹೀನತೆಗಳಿಂದ ನಾವು ಎಷ್ಟು ಸಾಧ್ಯವೋ ಅಷ್ಟು ನಾವು ಮಾಡಬಹುದು, ಎಷ್ಟು ಸಾಧ್ಯವೋ ಅಷ್ಟು ಮಾಡಬಹುದು. ಆದ ಕಾರಣ ಈ ಉಪವಾಸ ಮಾಡುವಂಥ ಈ ದಿನಗಳು ಪ್ರಾರಂಭ ಆಗಿರುವುದರಿಂದ ಅದರ ವಿಚಾರವಾಗಿ ತಾವು ಗಮನಿಸಬೇಕೆಂಬುದಾಗಿ ನಾನು ಕೇಳ್ಕೊಳ್ತೇನೆ. ಮತ್ತು ಹಸಿವು ಮತ್ತು ಈ ನೀರಡಿಕೆ ಏನಿದೆ ಇದು ನಮ್ಮನ್ನು ಅನಾರೋಗ್ಯಕ್ಕೆ ತೆಗೆದುಕೊಂಡು ಹೋಗಬಾರ್ದು. ವಿ ಶುಡ್ ಬಿ ಹೆಲ್ದಿ. ಅಟ್ ದ ಸೇಮ್ ಟೈಮ್ ವಿ ನೀಡ್ ಟು ಪ್ರೇ ಟು ಗಾಡ್. ಯಾಕೆಂತ ಹೇಳಿದ್ರೆ ನಾವು ದೇವರ ನೀತಿಯನ್ನು ಬಯಸುವುದಾದರೆ, ನಾವು ನೀತಿಗೆ ಹಸಿದು ಬಾಯರಿದವರಾದರೆ ನಮ್ಮ ಸಂಬಂಧ ಇನ್ನೂ ಆಳವಾದಂಥ ಸಂಬಂಧ, ಇಟ್ ಗೋಸ್ ಫಾರ್ ಎ ಡೀಪರ್ ರಿಲೇಷನ್ಶಿಪ್ ವಿತ್ ಗಾಡ್, ಮತ್ತು ಅದರ ಮೂಲಕವಾಗಿ ನಾವು ದೇವರಿಗೆ ಇನ್ನೂ ಹತ್ತಿರ ಆಗ್ತೇವೆ. ಕಾರಣ ಉಪವಾಸ ನಾವು ಮಾಡೋಣ, ಆದರೆ ಎಷ್ಟು ಸಾಧ್ಯವೋ ಅಷ್ಟು ಉಪವಾಸವನ್ನು ಮಾಡಿ ನಾವು ಪ್ರಾರ್ಥನೆ ಮಾಡೋಣ. ಅದನ್ನು ನಾವು ಪರೀಕ್ಷೆ ಮಾಡುವಂಥದ್ದು ಬೇಡ. ಅದೇ ಪರೀಕ್ಷೆಯನ್ನು ಸ್ವಾಮಿಗೆ ಸೈತಾನ ಹೇಳ್ತಾನೆ. ದೇವರ ವಾಕ್ಯ ಆತನಿಗೆ ಒಂದು ವೇಳೆ ಅಲ್ಲಿ ಉತ್ತರ ಕೊಡದೇ ಇದ್ದರೆ, ನಾವು ಮನುಷ್ಯರಾದಂಥ ನಾವು ದೇವರ ವಾಕ್ಯವನ್ನು ಅರ್ಥ ಮಾಡಿಕೊಳ್ಳದೆ ಉಪವಾಸವನ್ನು ಮಾಡೋದಾದರೆ ಸೈತಾನನ್ನು ನಾವು ಜಯಿಸಲಿಕ್ಕೆ ಸಾಧ್ಯ ಇಲ್ಲ. ಆದ ಕಾರಣ ಉಪವಾಸ ಮತ್ತು ಈ ಏನೇ ವಿಚಾರವಾಗಿ ಹಸಿದು ಬಾಯಾರಿ ನಾವು ಪ್ರಾರ್ಥನೆ ಮಾಡುವಾಗ ಅದಕ್ಕೆ ದೇವರ ವಾಕ್ಯ ಹೆಚ್ಚಾದಂಥ ಬಲವನ್ನು ಕೊಡುತ್ತದೆ. ಆದ ಕಾರಣ ಈ ಆಹಾರ ಇದ್ದಾಗ, ಆಧ್ಯಾತ್ಮಿಕವಾದಂಥ ದೇವರ ವಾಕ್ಯದ ಆಹಾರ ನಮ್ಮಲ್ಲಿರುವಾಗ, ಕರ್ತನಾಂತ ಯೇಸು ಸ್ವಾಮಿ ನಮಗೆ ನಿಜವಾದಂಥ ಜೀವಜಲವಾದಾಗ, ನಿಜವಾದಂಥ ರೊಟ್ಟಿ ಆದಾಗ, ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಒಂದು ವೇಳೆ ನಾವು ದೈಹಿಕವಾದಂಥ ಬಲಹೀನತೆಯನ್ನು ಅದರ ಮೂಲಕವಾಗಿ ನಾವು ಜಯಿಸಬಹುದು. ಆತನು ಸೈತಾನಿಗೆ ವಾಕ್ಯದಿಂದಲೇ ಉತ್ತರ ಕೊಡ್ತಾನೆ, ವಾಕ್ಯದ ಆಹಾರದಿಂದಲೇ ಆತನು ಉತ್ತರ ಕೊಡ್ತಾನೆ. ಆ ಆಹಾರ ಆತನನ್ನು ಆ ಉಪವಾಸದ ಸಂದರ್ಭದಲ್ಲಿ ಶೋಧನೆಯಿಂದ ಬಿಡುಗಡೆ ಮಾಡುತ್ತದೆ, ಅಥವಾ ಶೋಧನೆಯನ್ನು ಜಯಿಸಲಿಕ್ಕೆ ಬೇಕಾದಂಥ ಶಕ್ತಿಯನ್ನು ಕೊಡುತ್ತದೆ. ಇಲ್ಲಿ ಆಗುವಂಥ 2 ವಿಚಾರವನ್ನು ನಾವು ನೋಡ್ತೇವೆ. ಮೊದಲನೇದಾಗಿ, ಸ್ವಾಮಿ ಆ ರೀತಿಯಲ್ಲಿ ಶೋಧನೆಗೆ ಗುರಿಯಾಗಿ ಆತನು ಗೆದ್ದು ಬರುವಂಥ ಕಾರ್ಯದಿಂದ ನಮ್ಮಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಒಂದು ವೇಳೆ ಅದು ನಮ್ಮ ಪ್ರಾರ್ಥನೆಗಳಾಗುತ್ತದೆ. ನಮಗೆ ಆತನು ಮಾದರಿಯನ್ನು ಕಲಿಸಿದ್ದಾನೆ. ಇಟ್ ಬಿಕಮ್ಸ್ ಎ ಪ್ರೇಯರ್, ದ ವರ್ಡ್ ಬಿಕಮ್ಸ್ ಎ ಪ್ರೇಯರ್. ಅದು ದೇವರ ವಾಕ್ಯ ನಮಗೆ ಪ್ರಾರ್ಥನೆಗೆ ಬೇಕಾದಂಥ ಅಂಶಗಳನ್ನು ಅದು ಒದಗಿಸುತ್ತದೆ. ಎರಡನೇದಾಗಿ, ದೇವರ ಕಡೆಗೆ ನಾವು ದೃಷ್ಟಿ ಇಡುವಂಥ, ಮೆಡಿಟೇಟಿಂಗ್ ಆನ್ ಗಾಡ್, ದೇವರನ್ನು ನಾವು ಧ್ಯಾನಿಸುವಂಥ ಒಂದು ವಿಶೇಷವಾದಂಥ ಸಹಾಯಕ್ಕೆ ಅದು ನಮಗೆ ಬರುತ್ತದೆ. ಮತ್ತು ಮೂರನೇದಾಗಿ, ಇಟ್ ಇಲ್ಯುಮಿನೇಟ್ಸ್, ಅದು ನಮಗೆ ಪ್ರಕಾಶಮಾನವಾದಂಥ ಜೀವಿತವನ್ನು ನಮಗೆ ಅದು ಅನುಗ್ರಹಿಸುತ್ತದೆ. ದೇವರ ವಾಕ್ಯದಲ್ಲಿದ್ದಾಗ, ದೇವರನ್ನು ನಾವು ಧ್ಯಾನಿಸುವಾಗ, ದೇವರ ವಾಕ್ಯಗಳಿಂದ ನಾವು ಮಾತನಾಡುವಾಗ ಮತ್ತು ಧ್ಯಾನದಲ್ಲಿ ನಾವು ಸಮಯವನ್ನು ಕಳೆಯುವಾಗ ನಮ್ಮಲ್ಲಿ ಒಂದು ಪ್ರಕಾಶಮಾನವಾದಂಥ ಇಲ್ಯುಮಿನೇಷನ್, ಅಥವಾ ನಮ್ಮಲ್ಲಿ ಒಂದು ದೇವರ ಪ್ರಕಾಶ ಅದು ಪರಿಪೂರ್ಣವಾದಂಥ ರೀತಿಯಲ್ಲಿ ನಮಗೆ ತೋರ್ಪಡ್ತದೆ. ಇದಾದ ನಂತರ ನಮಗೆ ಬರುವಂಥ ಒಂದು ವಿಶೇಷವಾದಂಥ ಸಹಾಯ ಎಂಬುದಾಗಿ ಹೇಳುವಾಗ ನಾವು ಬದಲಾವಣೆಯನ್ನು ಹೊಂದ್ತೇವೆ. ವಿಲ್ ಬಿಕಮ್ ಟ್ರಾನ್ಸ್ಫಾರ್ಮ್ಡ್ ಪೀಪಲ್, ಅಥವಾ ನಾವು ಅದರಲ್ಲಿ ಬದಲಾವಣೆಯನ್ನು ಹೊಂದುತ್ತೇವೆ, ಅಥವಾ ನಮ್ಮಲ್ಲಿ ಒಂದು ವಿಶೇಷವಾದಂಥ ಬದಲಾವಣೆಯನ್ನು
ನಾವು ಕಾಣುತ್ತೇವೆ. ಮತ್ತು ಕೊನೆಯದಾಗಿ ಈ ವಾಕ್ಯದಲ್ಲಿ ಬರುವಂಥ ವಿಚಾರ, ನೀತಿಗೆ ಹಸಿದು ಬಾಯಾರಿದವರು ಧನ್ಯರೆಂಬುದಾಗಿ ಯಾಕೆ ಹೇಳ್ತಾರೆ ಅಂತ ಹೇಳಿದ್ರೆ, ನಾವು ಕೊನೆಯ ಹಂತಕ್ಕೆ ಬರುವಾಗ ಮೊದಲನೇದಾಗಿ ದೇವರ ವಾಕ್ಯದಿಂದ, ದೇವರ ಪ್ರಾರ್ಥನೆಯಿಂದ, ದೇವರ ಧ್ಯಾನದಿಂದ ಪ್ರಕಾಶಮಾನವಾದಂಥ ಜೀವಿತವನ್ನು ನಾವು ನೋಡೋದರಿಂದ, ಬದಲಾವಣೆಯ ಜೀವಿತವನ್ನು ನಾವು ನೋಡುವುದರಿಂದ ಕೊನೆಯದಾಗಿ ನಾವು ಎಲ್ಲಿಗೆ ನಾವು ಹೋಗ್ತೇವೆ ಅಂತ ಹೇಳಿದರೆ, ಪವಿತ್ರಾತ್ಮನಿಂದ ನಡೆಸಲ್ಪಡುವಂಥ ಜೀವನಕ್ಕೆ ನಾವು ಕರೆಯಲ್ಪಡುತ್ತೇವೆ. ಪವಿತ್ರಾತ್ಮಲ್ಲಿ ನಾವು ಜೀವನವನ್ನು ನಾವು ಪ್ರಾರಂಭ ಮಾಡ್ತೇವೆ. ಆದ ಕಾರಣ ಈ ಲೆಂಟ್ ಡೇಸ್ ಏನಿದೆ, ಇದು ನಮ್ಮ ಜೀವಿತದಲ್ಲಿ ಒಂದು ಬದಲಾವಣೆಯನ್ನು ತರಬೇಕು. ದೇವರ ಕಡೆಗೆ ಹೆಚ್ಚಾದಂಥ ಆಸಕ್ತಿಯನ್ನು ಅದು ತರಬೇಕು. ಮತ್ತು ನಾವು ದೇವರ ಕಡೆಗೆ ಪವಿತ್ರಾತ್ಮನಿಂದ ನಡೆಸಲ್ಪಡುವಂಥ ಜನರಾಗಬೇಕು. ಆದ ಕಾರಣ ಮತ್ತೆ ನಾವು ಹಿಂದಕ್ಕೆ ನಾವು ನೋಡಬಾರ್ದು, ಮುಂದೆ ನಾವು ಅದನ್ನು ನೋಡ್ತಾ ಹೋಗಬೇಕಾದಂಥ ಒಂದು ಪರಿಸ್ಥಿತಿಯನ್ನು ನಾವು ಸೇರುತ್ತೇವೆ. ನಂತರ ಮರ್ಸಿಫುಲ್ ಅಥವಾ ಅದಾದ ನಂತರ ಬರುವಂಥದ್ದು ಕರುಣೆಯುಳ್ಳವರು ಧನ್ಯರು. ಕರುಣೆ ಮನುಷ್ಯನಿಗೆ ಇಲ್ಲದೆ ಹೋದರೆ ನಮ್ಮ ಕುಟುಂಬ ಆಗಲಿ, ನಮ್ಮ ಸಭೆ ಆಗಲಿ, ನಮ್ಮ ಸಮಾಜ ಆಗಲಿ, ಯಾವುದೇ ಒಂದು ವಿಚಾರ ನಮ್ಮಲ್ಲಿ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಆದ ಕಾರಣ ನಾವು ಕರುಣೆಯುಳ್ಳವರಾಗಿರಬೇಕು. ಯಾವ ರೀತಿಯಲ್ಲಿ ನಾವು ನಮ್ಮ ಮಕ್ಕಳಿಗೆ, ನಮ್ಮ ತಂದೆ ತಾಯಿಗಳಿಗೆ ಅಥವಾ ತಂದೆ ತಾಯಿಗಳ ಮಕ್ಕಳಿಗೆ, ಸಹೋದರ ಸಹೋದರರಿಗೆ ಮತ್ತು ಸ್ನೇಹಿತರಿಗೆ, ನಾವು ನಮ್ಮ ಸುತ್ತಮುತ್ತಲಿರ್ತಕ್ಕಂಥ ಜನರಿಗೆ ನಾವು ಕರುಣೆಯುಳ್ಳವರಾಗಿರ್ತೇವೋ ಅದು ಲೋಕವನ್ನು ನಡೆಸುವಂಥ ಒಂದು ವಿಶೇಷವಾದ ತಾಯಿಯ ಮಮತೆ ಇಲ್ಲದ್ರೆ ನಾವು ಬೆಳೀಲಿಕ್ಕೆ ಸಾಧ್ಯ ಇಲ್ಲ. ನಾವು ಚಿಕ್ಕ ಮಗುವಿನಿಂದ ನಾವು ದೊಡ್ಡವರಾಗಿ ಬೆಳೀಲಿಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿ ತಂದೆ ತಾಯಿಗಳ ಪೋಷಣೆ ಅದು ಸಹ ಕರುಣೆಯಿಂದ ಕೂಡಿರುವಂಥದ್ದಾಗಿರುತ್ತೆ. ಅದ ಕಾರಣ ನಮ್ಮ ದೇವರು ಕರುಣಾಮಯಿ ಆದಂಥ ದೇವರು. ನಮ್ಮ ದೇವರು ಮರ್ಸಿಫುಲ್ ಗಾಡ್. ಹೀ ಈಸ್ ಅ ಮರ್ಸಿಫುಲ್ ಗಾಡ್. ದೇರ್ ಫಾರ್ ವಿ ಲಿವ್. ಆತನ ಕೃಪೆಯಿಂದ ನಾವು ಜೀವನ ಮಾಡುತ್ತೇವೆ. ಅದ ಕಾರಣ ಇದು ದೇವರ ಗುಣ ಆಗಿರುವುದರಿಂದ, ಕರುಣೆ ಎನ್ನತಕ್ಕಂಥದ್ದು ದೇವರ ಗುಣ ಆಗಿರುವುದರಿಂದ ಅವರು ಮತ್ತೆ ದೇವರಿಂದ ಕರುಣೆಯನ್ನು ಹೊಂದುವರು. ನಾವು ಕರುಣೆ ದೇವರಿಂದ ಹೊಂದಿದವರಾಗಿ ಕರುಣೆಯನ್ನು ಅಭ್ಯಾಸ ಮಾಡದೆ ನಾವು ಮುಂದುವರಲಿಕ್ಕೆ ಸಾಧ್ಯ ಇಲ್ಲ. ದೇವರು ತಾನೇ ನಮ್ಮನ್ನು ಕರುಣಿಸಬೇಕು, ಮನುಷ್ಯ ಕರುಣಿಸಲಿಕ್ಕೆ ಸಾಧ್ಯ ಇಲ್ಲ. ಮನುಷ್ಯ ಕೃಪೆಯಿಂದ ನಮ್ಮನ್ನು ಕರುಣಿಸಲಿಕ್ಕೆ ಸಾಧ್ಯ ಇಲ್ಲ. ದೇವರು ತಾನೇ ನಮಗೆ ಮನುಷ್ಯರ ಮೂಲಕವಾಗಲಿ ಅಥವಾ ನಮ್ಮ ಸಮಾಜ ಸುತ್ತಮುತ್ತಲಿನ ಎಲ್ಲರಿಂದಾಗಲಿ ಆತನು ನಮಗೆ ಕರುಣೆಯನ್ನು ಕೊಡುವಂಥ ದೇವರಾಗಿರುತ್ತಾನೆ. ಆದ ಕಾರಣ ಕರುಣೆಯುಳ್ಳವರು ಧನ್ಯರು, ಅವರು ಕರುಣೆ ಹೊಂದುವರು. ಮತ್ತು ಎಂಟನೇದಾಗಿ ನಾವು 8ನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ಪ್ಯೂರ್ ಇನ್ ಹಾರ್ಟ್ ಅಥವಾ ನಿರ್ಮಲ ಚಿತ್ತರು ಧನ್ಯರು, ಅವರು ದೇವರನ್ನು ನೋಡುವರು. ನಿರ್ಮಲ ಚಿತ್ತರು ಧನ್ಯರು, ಅವರು ದೇವರನ್ನು ನೋಡುವರು. ನೋಡಿ, ದೇವರನ್ನು ನೋಡಬೇಕಾದ್ರೆ ಇವೆಲ್ಲ ಪ್ರಿನ್ಸಿಪಲ್ಸ್ ಇದೆಲ್ಲ ಬಹಳ ಇಂಪಾರ್ಟೆಂಟು. ಆದರೆ ಪ್ಯೂರ್ ಇನ್ ಹಾರ್ಟ್, ನಾವು ದೇವರನ್ನು ನೋಡಬೇಕಾದ್ರೆ ನಾವು ನಮ್ಮ ಹೃದಯದಲ್ಲಿ ಕಲ್ಮಶ ಇಲ್ಲದೇ ಇರುವಂಥ ಜೀವನವನ್ನು ನಾವು ನಡೆಸಬೇಕಾಗುತ್ತದೆ. ಆದ ಕಾರಣ ಅದಕ್ಕೆ ವಿರುದ್ಧವಾಗಿರ್ತಕ್ಕಂಥ ಪಾಪಮಯವಾದಂಥ ಜೀವಿತ ನಾವು ಹೊರಗಡೆ ಬರುತ್ತೆ. ದೇ ಆರ್ ಡಿವೋಟೀಸ್ ಟು ಗಾಡ್. ಅವರು ದೇವರ ಭಕ್ತರೆನಿಸಿಕೊಳ್ತಾರೆ ಮತ್ತು ಅವರು ಪಾಪದಿಂದ ಬಿಡುಗಡೆಯನ್ನು ಹೊಂದಿದಂಥವರಾಗಿರ್ತಾರೆ. ಈಗಾಗಲೇ ಮೇಲೆ ನಾವು ನೋಡಿದ ಹಾಗೆ ಮೆಡಿಟೇಷನ್ನು ಇದೆಲ್ಲ ನಡೆದ ನಂತರ ಬರುವಂಥ ಈ ಧನ್ಯತೆಗಳನ್ನು ನಾವು ನೋಡುವಾಗ ಇಲ್ಲಿ ನಾವು ಮೊದಲನೇದಾಗಿ ನಾವು ನೋಡುವಂಥದ್ದು ಏನಂತ ಹೇಳಿದ್ರೆ, ಅವರು ದೇವರಲ್ಲಿ ಅವರು ಬಿಡುಗಡೆಯನ್ನು ಹೊಂದುತ್ತಾರೆ. ಮತ್ತು ಅಷ್ಟು ಮಾತ್ರ ಅಲ್ಲ, ದೇವರ ಕೃಪೆಯಿಂದ ಅವರು ಆವರಿಸಲ್ಪಟ್ಟಿರ್ತಾರೆ. ದೇವರ ಸಹಾಯಗಳನ್ನು ಅವರು ಬಯಸ್ತಾ ಇರ್ತಾರೆ. ದೇವರ ಪ್ರೀತಿಯಲ್ಲಿ ಅವರು ಭಾಗಿಗಳಾಗಿರ್ತಾರೆ ಮತ್ತು ಅವರಿಗೆ ದೇವರ ಸಹಾಯ ಸದಾಕಾಲ ಇರ್ತದೆ. ಯಾಕೆಂತ ಹೇಳಿದ್ರೆ ಅವರು ಈಗ ದೇವದೂತರ ಆಗಿರ್ತಾರೆ. ನಿರ್ಮಲ ಚಿತ್ತರವರು, ಪ್ಯೂರ್ ಇನ್ ಹಾರ್ಟ್, ಮಕ್ಕಳಂತೆ ಅವರು ಇರ್ತಾರೆ. ಆದ ಕಾರಣ ಸತ್ಯವೇದದಲ್ಲಿ ನಾವು ನೋಡ್ತೇವೆ, ಮಕ್ಕಳನ್ನು ರಕ್ಷಿಸಲಿಕ್ಕಾಗಿ ಅನೇಕ ದೇವದೂತರು ಮಕ್ಕಳನ್ನು ರಕ್ಷಿಸ್ತಾ ಇರ್ತಾರೆ. ಆದ ಕಾರಣ ಇವರು ದೇ ಬಿಕಮ್ ಡೈರೆಕ್ಟ್ಲಿ ದೇ ಇನ್ಹೆರಿಟ್ ಗಾಡ್ಸ್ ಕಿಂಗ್ಡಮ್. ಆದ ಕಾರಣ ದೇವದೂತರ ಸಂಖ್ಯೆ ಜಾಸ್ತಿ ಆಗುತ್ತೆ, ಅವರನ್ನು ರಕ್ಷಿಸಲಿಕ್ಕೆ ಜಾಸ್ತಿ ಆಗುತ್ತೆ. ಆದ ಕಾರಣ ಸ್ವಾಮಿ ಹೇಳ್ತಾನೆ, ನೀವು ಲೋಕಕ್ಕೆ ಹೋಗುವಾಗ ನೀವು ನಿಮ್ಮನ್ನು ಕುರಿಗಳಂತೆ ನಾನು ಕಳಿಸ್ತೇನೆ. ಯು ಆರ್ ವೆರಿ ಪ್ಯೂರ್. ನೀವು ಇವೆಲ್ಲವನ್ನು ಸಿದ್ಧತೆಯನ್ನು ಮಾಡಿಕೊಂಡು ನೀವು ಹೋದ ಮೇಲೆ ಈ ಎಲ್ಲ ಧನ್ಯತೆಯನ್ನು ಅದನ್ನು ಪ್ರಾಕ್ಟೀಸ್ ಮಾಡಿ ಅದನ್ನು ನೀವು ಆ ಧನ್ಯತೆಯನ್ನು ಸಾಧಿಸಿ ನೀವು ಸಂತರಾಗಿ ಹೋಗುವಾಗ ನೀವು ಯಾರಿಗೂ ಕಷ್ಟ ಕೊಡೋದಿಲ್ಲ, ಯಾರಿಗೂ ತೊಂದರೆ ಕೊಡೋದಿಲ್ಲ. ಈ ಪ್ರಪಂಚದ ಸ್ಟ್ಯಾಂಡರ್ಡ್ ಪ್ರಕಾರ ನೀವು ವೈಲೆಂಟ್ ಆಗಿರೋದಿಲ್ಲ. ಇದೆಲ್ಲ ಇರೋದ್ರಿಂದ ನೀವೇನಾಗ್ತೀರ ಅಂತ ಹೇಳಿದ್ರೆ, ಯು ಆರ್ ಲೈಕ್ ಚಿಲ್ಡ್ರನ್. ಆದ ಕಾರಣ ನೀವು ತೋಳಗಳ ಮಧ್ಯೆ ಹೋಗುವಂಥ ಕುರಿಗಳ ಹಾಗಿರ್ತೀರಿ. ಆದ ಕಾರಣ ನಿಮಗೆ ರಕ್ಷಣೆ ಎಲ್ಲಿಂದ ಬರುತ್ತೆ ಅಂತ ಹೇಳಿದ್ರೆ ದೇವರು ತಾನೇ ರಕ್ಷಣೆ ಮಾಡಿ. ಯು ವಿಲ್ ಹ್ಯಾವ್ ಎಕ್ಸ್ಟ್ರಾ ಗಾಡ್ಸ್. ದೇವರು ತಾನೇ ನಿಮಗೆ ಸಂರಕ್ಷಣೆಯನ್ನು ಕೊಡುವಂಥ ದೇವರಾಗಿರ್ತಾನೆ. ಆದ ಕಾರಣ ನಿಮ್ಮ ಸುತ್ತಮುತ್ತಲು ದೇವದೂತರಿರುವ ಕಾರಣ ನೀವೇನಾಗಿರ್ತೀವಿ, ನಿರ್ಮಲ ಚಿತ್ತರಾಗಿರ್ತೀವಿ. ಹಾಗಿದ್ದರೆ ನಾವು ದೇವರ ವಿಶೇಷವಾದಂಥ ಕಾರ್ಯಗಳನ್ನು ಮಾಡ್ತೀವಿ. ದಿಸ್ ಹೆಲ್ಪ್ ಕಮ್ಸ್ ಫ್ರಮ್ ಗಾಡ್. ಇದು ವಿಶೇಷವಾದಂಥ ಒಂದು ಆಧರಣೆಯ ಮಾತು. ದೇರ್ ಥಾಟ್ಸ್ ಡಿಸೈರ್ಸ್ ಎವ್ರಿಥಿಂಗ್.
ಅವರ ಆಲೋಚನೆಗಳು, ಅವರ ಚಿಂತನೆಗಳು ಎಲ್ಲವೂ ಸಹ ದೇವರಿಗೆ ಸಂಬಂಧಪಟ್ಟಂಥದ್ದಾಗಿರುತ್ತದೆ ಮತ್ತು ಮಕ್ಕಳ ರೀತಿಯಲ್ಲಿ ಅವರು ಇರ್ತಾರೆ ಎಂಬುದಾಗಿ ನಾವು ಕಂಡು, ಯಾವುದೇ ಅನ್ಯಾಯ ಆಕಾಂಕ್ಷೆಗಳನ್ನು ಹೊಂದದೇ ಇರುವಂಥ ಒಂದು ಸಮುದಾಯದ ಜನರಾಗಿ ಅವರು ಜೀವನ ಮಾಡುತ್ತಾರೆ. ಮುಂದಿನ ವಿಚಾರವನ್ನು ಸಮಾಧಾನಪಡಿಸುವರು ಧನ್ಯರು, ಅವರಿಗೆ ಸಮಾಧಾನ ಉಂಟಾಗುವುದು. ಈ ಲೋಕವನ್ನು ನಾವು ನೋಡಿ, ಯಾರಿಗೂ ಸಮಾಧಾನ ಇಲ್ಲದೇ ಇರುವಂಥ ಲೋಕದಲ್ಲಿ ನಾವಿದ್ದೇವೆ. ಇದು ಯೇಸು ಸ್ವಾಮಿಯ ಕಾಲಕ್ಕಿಂತ ಈಗ ಹೆಚ್ಚಾಗಿ ನಾವು ಈ ರೀತಿಯಾದಂಥ ಅಂಶಗಳನ್ನು ನಾವು ನೋಡ್ತೇವೆ. ಸಮಾಧಾನ ಇಲ್ಲದೇ ಇರುವಂಥ ಜನರನ್ನು ನಾವು ಕಾಣ್ತಾ ಇದ್ದೇವೆ. ಸಮಾಧಾನವೇ ಇಲ್ಲ. ಜನರು ಪ್ರತಿ ದಿವಸ ಸಮಾಧಾನವನ್ನು ಕಳೆದುಕೊಳ್ತಾ ಶಾಂತಿ ಸಮಾಧಾನ ಇಲ್ಲದೆ ನಡೀತಿರ್ತಕ್ಕಂಥ ಈ ಲೋಕವನ್ನು ನಾವು ನೋಡ್ತಾ ಇದ್ದೇವೆ. ಹಾಗಾದರೆ ನಾವು ಯಾವ ರೀತಿಯಲ್ಲಿ ಜೀವಿಸಬೇಕು? ಇಲ್ಲಿ ನಾವು ನೋಡುವಾಗ ಇದು ಒಂದು ದೇವರ ಮಧ್ಯೆ ಮತ್ತು ಮನುಷ್ಯರ ಮಧ್ಯೆ ಇರುವಂಥ ಸಂಬಂಧ ಕಳೆದು ಹೋಗುವಂಥ ದಿವಸಗಳಾಗಿರುತ್ತೆ. ಅಂತ್ಯಕಾಲದಲ್ಲಿ ಸ್ವಾಮಿನೇ ಹೇಳ್ತಾನೆ, ಕಳವಳಗೊಳ್ಳಬೇಡಿ. ಯಾಕೆಂತ ಹೇಳಿದ್ರೆ ಅಂತ್ಯಕಾಲ ಇದು ಭಾಳ ಹತ್ತಿರವಾಗಿದೆ. ತಿಮೋತಿಗೆ ಬರೆದಂಥ ಪತ್ರಿಕೆಯಲ್ಲಿ ನಾವು ನೋಡ್ತೇವೆ. ಮತ್ತು ಮತ್ತಾಯನ ಸುವಾರ್ತೆ 24ನೇ ಅಧ್ಯಾಯದಲ್ಲಿ ಈ ವಿಶೇಷತೆಗಳನ್ನು ನಾವು ಕಾಣ್ತೇವೆ. ಇಲ್ಲಿ ನಾವು ನೋಡುವಂಥದ್ದು, ಯು ಹ್ಯಾವ್ ಟು ಫೇಸ್ ಅಪೋಸಿಷನ್ಸ್. ಇವೆಲ್ಲದರ ಮಧ್ಯೆ ನಾವು ಸಮಾಧಾನವನ್ನು ಕಳೆದುಕೊಳ್ತೇವೆ. ಪೀಸನ್ನು ಅಥವಾ ಶಾಂತಿ ಸಮಾಧಾನವನ್ನು ನಾವು ಕಳೆದುಕೊಳ್ತೇವೆ. ಯೆರೂಸಲೇಮಿನಲ್ಲಿ ಈ ದಿವಸ ಶಾಂತಿ ಸಮಾಧಾನ ಇಲ್ಲ. ದೇವರ ನಗರ, ಅಲ್ಲೂ ಸಮಾಧಾನ ಇಲ್ಲದೇ ಇರತಕ್ಕಂಥದ್ದು. ಸಮಾಧಾನ ಇದ್ದ ಕಡೆ ಎಲ್ಲ ಅಸಮಾಧಾನ ಉಂಟಾಗುತ್ತದೆ. ಇದು ಸೈತಾನನು ಸೃಷ್ಟಿಸುವಂಥ ಒಂದು ಕಾರ್ಯ ಇದಾಗಿರುತ್ತದೆ. ಆದ ಕಾರಣ ಈ ಶಾಂತಿಯನ್ನು ನಾವು ಬಯಸಬೇಕಾದರೆ ಸ್ವಾಮಿಯ ಯಜ್ಞದಲ್ಲಿ ನಾವು ಪಾಲುಗಾರರಾಗಬೇಕು. ಯಜ್ಞ ಬಹಳ ವಿಶೇಷವಾದ ಶಾಂತಿದಾಯಕವಾದಂಥ ಶಾಂತಿಗಾಗಿ ನಾವು ದೇವರ ಬಳಿಗೆ ಬಂದಾಗ ಮಾತ್ರ ನಮಗೆ ಆ ಶಾಂತಿ ಸ್ವಾಮಿಯಿಂದ ನಮಗೆ ದೊರಕುತ್ತದೆ. ಯೋಹಾನ ಸುವಾರ್ತೆ 14:27 ನಾವು ನೋಡಿ, ನನ್ನ ಶಾಂತಿಯನ್ನು ನಿಮಗೆ ಬಿಟ್ಟು ಹೋಗುತ್ತೇನೆ. ದೇವರ ಶಾಂತಿ ಭಾಳ ಪ್ರಮುಖವಾದದ್ದು. ನಮ್ಮ ಲೋಕದಿಂದ ಬರುವಂಥ ಶಾಂತಿ ಅಲ್ಲ, ಲೋಕದಿಂದ ಬರುವಂಥ ಒಂದು ಸಮಾಧಾನ ಅಲ್ಲ, ಅಥವಾ ನಮ್ಮ ಕುಟುಂಬಗಳಿಂದ ಬರುವಂಥ ಸಮಾಧಾನ ಅಲ್ಲ. ಬದಲಾಗಿ ದೇವರು ಕುಟುಂಬದ ಮೂಲಕವಾಗಿ ನಮಗೆ ತರುವಂಥ ಸಮಾಧಾನ, ದೇವರು ನಮಗೆ ನಮ್ಮ ಸಂಬಂಧಗಳಲ್ಲಿ ಆತನು ಕೊಡುವಂಥ ಸಮಾಧಾನ ಏನಿದೆ, ಆ ಸಮಾಧಾನ ನಮಗೆ ಹೆಚ್ಚಿನ ಕಾಲ ಅದು ಸಮಾಧಾನಕ್ಕೆ ನಡೆಸುತ್ತದೆ. ಮತ್ತು ಈ ಸಮಾಧಾನ ಹೊಂದಿಕೊಂಡಂಥ ಜನ, ಈ ಶಾಂತಿಯನ್ನು ಹೊಂದಿಕೊಂಡಂಥ ಜನ ಮತ್ತೆ ಲೋಕದ ಅಸಮಾಧಾನಕ್ಕೆ ಒಳಗಾಗುವುದಿಲ್ಲ. ಅವರು ಅಲ್ಲಿಂದ ಒಂದು ಸ್ಟೇಜ್ ಮುಂದೆ ಹೋಗ್ತಾರೆ. ಲೋಕದ ಅಶಾಂತಿ ಅಸಮಾಧಾನ ಏನಿದ್ರೂ ಸಹ ಅದನ್ನು ಅವರು ಮೀರಿ ಇರುವಂಥ ಜನ ಆಗಿರ್ತಾರೆ. ಅವರು ಅದರ ವಿಚಾರವಾಗಿ ಯೋಚನೆ ಮಾಡ್ತಾರೆ, ಇಲ್ಲ ಅಂತಲ್ಲ. ಲೋಕದಲ್ಲಿ ಏನೇ ಕಷ್ಟ ಆಗಿರಲಿ, ನಾನು ಮಾತ್ರ ಶಾಂತಿ ಸಮಾಧಾನದಿಂದ ಇರ್ತೇನೆ ಅಂತಕ್ಕಂಥ ಜನ ಅಲ್ಲ ಅವರು. ಬದಲಾಗಿ ಆ ಶಾಂತಿ ಮತ್ತು ಆ ಸಮಾಧಾನಕ್ಕೆ ಸಂಬಂಧಪಟ್ಟಂತೆ ಅವರು ಆ ಪರಿಸ್ಥಿತಿಯನ್ನು ಒಳ್ಳೆಯದನ್ನಾಗಿ ಮಾಡಬೇಕು, ಅಥವಾ ಆ ಪರಿಸ್ಥಿತಿಯನ್ನು ಅವರು ಹೋಗಲಾಡಿಸಿ ಶಾಂತಿಯನ್ನು ನೆಲೆಸಬೇಕೆಂಬುದಾಗಿ ಒಂದು ವೇಳೆ ಅವರು ಯೋಚನೆ ಮಾಡೋದಾದರೆ ಅದು ಅಂಥ ಜನರಿಗೆ ಮಾತ್ರ ಸಾಧ್ಯ ಆಗುತ್ತದೆ. ಅಶಾಂತಿಯಿಂದ ಕೂಡಿದಂಥ ಜನ ಶಾಂತಿಯನ್ನು ಬಯಸಲಿಕ್ಕೆ ಸಾಧ್ಯ ಇಲ್ಲ. ಈ ದಿವಸ ಅದೇ ಆಗ್ತಾ ಇರ್ತಕ್ಕಂಥದ್ದು. ಒಂದು ಧರ್ಮದ ಜನ ಮತ್ತೊಂದು ಧರ್ಮಕ್ಕೆ ಅವರ ಇಷ್ಟಾರ್ಥಗಳನ್ನು ಅವರು ಹೇರುವಂಥ ಸಂದರ್ಭದಲ್ಲಿ ಅದು ಶಾಂತಿ ಆಗೋದಿಲ್ಲ. ಶಾಂತಿ ಆಗಬೇಕಾದ್ರೆ ಎಲ್ಲರೂ ಒಂದಾಗಿರಬೇಕು. ದೇವರ ಐಕ್ಯತೆಯನ್ನು ಅವರು ತಿಳ್ಕೊಳ್ಳಿರಬೇಕು. ತ್ರೈಕ ದೇವರ ಐಕ್ಯತೆಯನ್ನು, ದೇವರ ರಾಜ್ಯದ ಐಕ್ಯತೆಯನ್ನು ಅವರು ತಿಳ್ಕೊಂಡಾಗ ಮಾತ್ರ ಶಾಂತಿ ಸಮಾಧಾನ ಬರಲಿಕ್ಕೆ ಸಾಧ್ಯ. ಆದ ಕಾರಣ ನಮಗಿರ್ತಕ್ಕಂಥ ಒಂದೇ ಆಪ್ಷನ್ ಏನು ಈ ಲೋಕದಲ್ಲಿ ಅಂತ ಹೇಳಿದ್ರೆ, ನಾವು ದೇವರ ರಾಜ್ಯಕ್ಕಾಗಿ ಬಯಸುವಂಥವರಾಗಬೇಕು. ದೇವರ ರಾಜ್ಯವನ್ನು ಬಯಸದೇ ಹೋದರೆ ನಾವು ಅಶಾಂತಿಗೆ ನಾವು ಕಾರಣರು ನಾವೇ ಆಗ್ತೇವೆ. ಆದ ಕಾರಣ ಇದು ಈ ದಿವಸದ ಒಂದು ವಿಶೇಷವಾದಂಥ ಒಂದು ವಿಚಾರ. ಇಲ್ಲಿ ನಾನು ಕಳೆದ ವಾರ ಸಹ ನಾನು ಅದನ್ನು ಹೇಳ್ತಾ ಇದ್ದೆ. ಈ ಕ್ವೇಕರ್ ಅಂತಕ್ಕಂಥ ಒಂದು ಸಂಪ್ರದಾಯ ಅಥವಾ ಒಂದು ಡಿನಾಮಿನೇಷನ್ ಇದೆ. ಅದು ಇಂಗ್ಲೆಂಡ್ ಮತ್ತು ಅಮೇರಿಕಾದಲ್ಲಿ ಹೆಚ್ಚಿನ ಒಂದು ಸೇವೆಯನ್ನು ಅವರು ಮಾಡಿದ್ರು. ಆ ಡಿನಾಮಿನೇಷನ್ ಇರೋದೇ ಸೇವೆಗಾಗಿ, ಅಂದರೆ ಶಾಂತಿಯನ್ನು ಸಂಸ್ಥೆಗಳ ಮೂಲಕವಾಗಿ ಅಥವಾ ದೇಶಗಳ ಮಧ್ಯೆ ಇರುವಂಥ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕಾಗಿ ಅಂತಾರಾಷ್ಟ್ರೀಯ ಸಂಸ್ಥೆಗಳೇನಿದ್ದಾವೆ ಅದರ ಮಧ್ಯದಲ್ಲಿ ಇರತಕ್ಕಂಥ ಅಶಾಂತಿಯ ವಾತಾವರಣ ಮತ್ತು ಯುದ್ಧಗಳಾಗುವುದರಿಂದ ಆಗುವಂಥ ಅಶಾಂತಿಯ ವಾತಾವರಣ ಮತ್ತು ಬೆಳವಣಿಗೆ ಇಲ್ಲದೇ ಇರುವಂಥ ಅಶಾಂತಿಯ ವಾತಾವರಣ, ಆಫ್ರಿಕಾದಲ್ಲಿ ಒಂದು ವೇಳೆ ಆಗಿರ್ತಕ್ಕಂಥ ಯುದ್ಧಗಳು, ಅವುಗಳನ್ನೆಲ್ಲ ನಾವು ಅವುಗಳಿಗೆ ಸಂಧಾನವನ್ನು ತರಬೇಕೆಂಬುದಾಗಿ ಒಂದು ಡಿನಾಮಿನೇಷನ್ ಅದು. ಅಲ್ಲಿ ಸಭೆಗಳ ಉದ್ದೇಶವೇ ಶಾಂತಿಯನ್ನು ಲೋಕಕ್ಕೆ ತರಬೇಕೆಂಬುದು. ಅದರ ಹೆಸರು ಕ್ವೇಕರ್ಸ್ ಅಂತೇಳಿ. ಆ ಕ್ವೇಕರ್ಸ್ ಅಂತಕ್ಕಂಥ ಆ ಒಂದು ಡಿನಾಮಿನೇಷನ್ ಏನಿತ್ತು, ಅವರು ಈ ರೀತಿಯಾದಂಥ ಅವ್ರಿಗೆ ಅದೇ ಸೇವೆ, ಇನ್ನೇನು ಬೇರೆ ಅಲ್ಲ.
ಬೇರೆ ಡಿನಾಮಿನೇಷನ್ಗಳು ನಾವು ನೋಡುವ ಹಾಗೆ ನಾವು ಆಸ್ಪತ್ರೆಗಳನ್ನು ಓಪನ್ ಮಾಡ್ತೇವೆ, ಅಥವಾ ಸ್ಕೂಲ್ಗಳನ್ನು ಓಪನ್ ಮಾಡ್ತೇವೆ, ಸೋಷಿಯಲ್ ವರ್ಕರ್ ಸೆಂಟರ್ಸನ್ನು ಓಪನ್ ಮಾಡ್ತೇವೆ, ಚಾರಿಟಿಗಳನ್ನು ಅಥವಾ ಸೇವೆಯನ್ನು ಮಾಡುವಂಥ ಸಂಸ್ಥೆಗಳನ್ನು ಓಪನ್ ಮಾಡ್ತೇವೆ. ಆದರೆ ಈ ಕ್ವೇಕರ್ಸ್ ಏನು ಮಾಡ್ತಾಯಿದ್ರು ಅಂತ ಹೇಳಿದ್ರೆ, ಕ್ವೇಕರ್ಸ್ ಅಂತಕ್ಕಂಥ ಈ ಡಿನಾಮಿನೇಷನು ಅವರ ಉದ್ದೇಶವೇ ಅವರು ದೇಶಗಳ ಮಧ್ಯೆ ಇರುವಂಥ ಅಶಾಂತಿಯನ್ನು ದೂರ ಮಾಡ್ತಾಯಿದ್ರು, ಮತ್ತು ಜನಾಂಗದ ಮಧ್ಯೆ ಇರತಕ್ಕಂಥ ಅಶಾಂತಿಯನ್ನು ದೂರ ಮಾಡ್ತಾಯಿದ್ರು. ಸರ್ಕಾರಕ್ಕೆ ಮಧ್ಯೆ ಇರುವಂಥ ಎಲ್ಲ ತೊಂದರೆ ಕಷ್ಟಗಳಿಂದ ಅವರನ್ನು ಬಿಡಿಸಿ ಅವರಿಗೆ ಸಮಾಧಾನವನ್ನು ತರಬೇಕೆಂಬುದಾಗಿ. ಉದಾಹರಣೆ ಗಡಿ ಪ್ರದೇಶಗಳನ್ನು ನಾವು ನೋಡ್ತೇವೆ. ಈ ಉದಾಹರಣೆ ಪಾಕಿಸ್ತಾನ, ಭಾರತ, ಚೈನಾ, ಭಾರತ. ಇಂಥ ಸಂದರ್ಭದಲ್ಲಿ ಈ ಕ್ವೇಕರ್ಸ್ ಏನು ಮಾಡ್ತಾಯಿದ್ರು ಅಂತ ಹೇಳಿದರೆ, ಅವರು ಅವರ ಮಧ್ಯದಲ್ಲಿ ಹೋಗಿ ಅದಕ್ಕೆ ಬೇಕಾದಂಥ ಸಮಾಧಾನದ ಕಾರ್ಯಗಳನ್ನು ಅವರು ನಡೆಸ್ತಾಯಿದ್ರು. ಒಂದು ವೇಳೆ ಕರ್ನಾಟಕ, ಆಂಧ್ರ ಅಥವಾ ಕರ್ನಾಟಕ, ಮಹಾರಾಷ್ಟ್ರ ಗಡಿ ಭಾಗಗಳಲ್ಲಿದ್ದಂಥ ಇಂಥ ಸಮಸ್ಯೆಗಳಿಗೆ ಅವರು ಪರಿಹಾರವನ್ನು ಕೊಡ್ತಾಯಿದ್ರು. ಅದಕ್ಕಾಗಿ ಈ ವಾಕ್ಯವನ್ನು ಪಡೆದಂಥ ಅವರು, ಅದಕ್ಕಾಗಿ ಅವರನ್ನು ಕ್ವೇಕರ್ಸ್ ಎಂಬುದಾಗಿ ಕರೀತಾರೆ. ಅವರು ಆ ಒಂದು ವಿಶೇಷವಾದಂಥ ಸೇವೆಯನ್ನು, ಸಮಾಧಾನಪಡಿಸುವಂಥ ಸೇವೆಯನ್ನು ಅವರು ಮಾಡ್ತಾಯಿದ್ರು. ಮತ್ತು ಮುಂದೆ ನಾವು ನೋಡುವಾಗ ಪ್ರಿಯರೇ, ನೀತಿಯ ನಿಮಿತ್ತವಾಗಿ ಹಿಂಸೆಯನ್ನು ತಾಳಿಕೊಳ್ಳುವರು ಧನ್ಯರು, ಪರಲೋಕ ರಾಜ್ಯ ಅವರದು. ನೀತಿಗಾಗಿ ಹಿಂಸೆಯನ್ನು ಬೇರೆ ಯಾವುದೋ ಕ್ರೈಮ್ ಮಾಡಿಬಿಟ್ಟು ಹೋಗಿ ಹಿಂಸೆಯನ್ನು ಕೊಡುವಂಥ ಅದು ಧನ್ಯತೆ ಅಲ್ಲ. ಬದಲಾಗಿ ಇಲ್ಲಿ ನೀತಿಯ ನಿಮಿತ್ತವಾಗಿ, ಫಾರ್ ರೈಚಿಯಸ್ನೆಸ್, ನೀತಿಯ ನಿಮಿತ್ತವಾಗಿ ಹಿಂಸೆಯನ್ನು ತಾಳಿಕೊಳ್ಳಿ. ಇದು ಈಗಾಗಲೇ ಆಗ್ತಾಯಿದೆ. ಈಗಾಗಲೇ ನಾವು ಬರ್ಮಾದಲ್ಲಿ ಅಥವಾ ಮಯನ್ಮಾರಲ್ಲಿ ಸುಖಿ ಅವರನ್ನು ಈಗಾಗಲೇ ಮತ್ತೆ ವಿಚಾರಣೆಗೆ ಗುರಿ ಮಾಡ್ತಾ ಇದ್ದಾರೆ. ಅವರು ನೀತಿ ನ್ಯಾಯಕ್ಕಾಗಿ ಪ್ರಶ್ನೆ ಮಾಡುವಾಗ ಅವರನ್ನು ಗುರಿ ಮಾಡಿದ್ದಾರೆ. ನಮ್ಮ ದೇಶದಲ್ಲಿ ಫಾದರ್ ಸ್ಟ್ಯಾನ್ ಲೂರ್ದ್ ಸ್ವಾಮಿ ಅವರನ್ನು ಈಗ ನೀತಿ ನ್ಯಾಯಕ್ಕಾಗಿ ಅವರು ಹೊಡೆದಾಟದಂಥ ಕಾಲದಲ್ಲಿ ಅವರನ್ನು ಜೈಲಿನಲ್ಲಿ ಹಾಕಿರ್ತಾರೆ. ಹೀಗೆ ಅದರಿಂದ ಹಿಂಸೆ ಆಗುವಂಥವ್ರು ಏನಿದ್ದಾರೆ ಅವರು ಸಹ ವಿಶೇಷವಾಗಿ ಧನ್ಯರು. ನೀತಿಯ ನಿಮಿತ್ತವಾಗಿ ಹಿಂಸೆಯನ್ನು ತಾಳಿಕೊಳ್ಳುವುದನ್ನು ಅವರು ಪರಲೋಕ ರಾಜ್ಯವರು. ಯಾಕೆ ಅಂತ ಹೇಳಿದ್ರೆ, ಪರಲೋಕ ರಾಜ್ಯದಲ್ಲಿ ನೀತಿಯ ರಾಜ್ಯ ಆದ್ದರಿಂದ ಇಂಥ ಜನರು ನೀತಿಗಾಗಿ ಹೋರಾಟ ಮಾಡುವಂಥವರನ್ನು ಒಂದು ವೇಳೆ ಅವರನ್ನು ಹಿಂಸೆ ಮಾಡಿದಾಗ ಆ ಹಿಂಸೆಯಿಂದ ಅವರು ದೇವರ ರಾಜ್ಯವನ್ನು ಕಾಣುತ್ತಾರೆ, ದೇವರ ರಾಜ್ಯಕ್ಕೆ ಅವರು ಕ್ವಾಲಿಫೈ ಆಗ್ತಾರೆ. ಮತ್ತು ಅಷ್ಟು ಮಾತ್ರ ಅಲ್ಲ, ನನ್ನ ನಿಮಿತ್ತವಾಗಿ, ಯೇಸು ಸ್ವಾಮಿಯ ನಿಮಿತ್ತವಾಗಿ ಜನರು ನಿಮ್ಮನ್ನು ನಿಂದಿಸಿ ಹಿಂಸೆ ಪಡಿಸಿ ನಿಮ್ಮ ಮೇಲೆ ಕೆಟ್ಟ ಮಾತುಗಳನ್ನು ಸುಳ್ಳಾಗಿ ಹೊರಿಸಿದರೆ ನೀವು ಧನ್ಯರು. ಇದು ನಮ್ಮ ಸಭೆಗಳಲ್ಲಿ ನಾವು ನೋಡ್ತೇವೆ. ಪಾಪ ಎಲ್ಲ ಕೆಲಸ ಮಾಡ್ತಿರ್ತಾರೆ, ಎಲ್ಲ ಒಳ್ಳೆಯವರಾಗಿರ್ತಾರೆ, ಅವ್ರ ಮೇಲೆ ಇಲ್ದಿದ್ದೆಲ್ಲ ಚಾಡಿಗಳನ್ನು ಹೇಳಿ ಎಲ್ಲ ಹಿಂಸೆಯನ್ನು ಅವರಿಗೆ ಕೊಟ್ಟು ಅವ್ರ ಜೀವನವೇ ಬರ್ಬಾದಾಗಬೇಕು, ಆ ರೀತಿಯಾದಂಥ ಕೆಲಸಗಳನ್ನು ಮಾಡುವಂಥವ್ರನ್ನ ಸಹ ನೋಡಿ. ಆದರೆ ಅದಕ್ಕಾಗಿ ನಾವು ಅದರ ಹಿಂದೆ ಹೋಗಬಾರ್ದು. ಬದಲಾಗಿ ಏನಾಗಬೇಕಂತ ಹೇಳಿದ್ರೆ, ಅಂಥ ಸಂದರ್ಭದಲ್ಲಿ ನಿಮ್ಮ ಮೇಲೆ ಕೆಟ್ಟ ಮಾತುಗಳನ್ನು ಸುಳ್ಳಾಗಿ ಆಡಿದರೆ, ಸೈತಾನ್ನ ಕಾರ್ಯಗಳೇನಾದರೂ ನಿಮ್ಮ ಮೇಲೆ ನಡೆದರೆ, ಸುಳ್ಳಾಗಿ ಅವು ನಡೆದರೆ ನೀವು ಧನ್ಯರು. ಯು ಆರ್ ಬ್ಲೆಸ್ಸೆಡ್ ಪೀಪಲ್. ಸಂತೋಷ ಪಡಿರಿ, ದುಃಖ ಪಡುವಂಥ ಅವಶ್ಯಕತೆ ಇಲ್ಲ. ಇದೆಲ್ಲ ಆದರೆ ನಾವೇನು ಮಾಡ್ತೀವಿ, ಸಭೆಗಳಲ್ಲಿ ಯಾರಾದರೂ ನಮಗೆ ಬೈದರೆ ಅಥವಾ ನಮ್ಗೆ ಏನಾದರೂ ಮಾಡಿದ್ರೆ ನಾವು ದುಃಖ ಪಟ್ಕೊಂಡು ಹೊರಗಡೆ ಹೋಗ್ಬಿಡ್ತೀವಿ. ವಿ ರಿಗ್ರೆಟ್ ಫಾರ್ ಅವರ್ ಸೆಲ್ಫ್. ನಮಗೆ ಇದು ಬೇಡಪ್ಪ ಸಾಕು ಅಂಥೇಳಿ ನಾವು ಹೋಗುವಂಥ ಪರಿಸ್ಥಿತಿಯನ್ನು ನಾವು ನೋಡಿ. ಆದರೆ ಸ್ವಾಮಿ ಹೇಳ್ತಾ ಇದ್ದೇನೆ ಅಂದರೆ, ಯು ಎಂಜಾಯ್, ಯು ರಿಜಾಯ್ಸ್. ಅದ ಕಾರಣ ಈ ಪ್ರಿನ್ಸಿಪಲ್ಸ್ ಏನಿದೆ ಇದೆಲ್ಲ ಪ್ರಪಂಚಕ್ಕೆ ಸಂಬಂಧಪಡದೇ ಇರತಕ್ಕಂಥ, ಎಲ್ಲ ರಿವರ್ಸ್ ಆಗಿರುವಂಥದ್ದು. ನಮ್ಮ ಜೀವಿತದಲ್ಲಿ ನಾವು ಸ್ವಾಮಿಗಾಗಿ ಏನಾದರೂ ಈ ರೀತಿಯಾದಂಥ ನೋವನ್ನು ಅನುಭವಿಸಿದರೆ ನಾವೇನು ಮಾಡಬೇಕಂತೆ, ಸಂತೋಷ ಪಡಬೇಕಂತೆ. ಇಟ್ಸ್ ಎ ಪಾಸಿಟಿವ್ ಎನರ್ಜಿ. ಆ ರೀತಿಯಾದಂಥ ಸೈತಾನ್ನ ಕಾರ್ಯಗಳಿಂದ ನಾವು ಪಾಸಿಟಿವ್ ಎನರ್ಜಿಗೆ ಹೋಗಬೇಕವೇ, ನಾನು ನೆಗೆಟಿವ್ ಎನರ್ಜಿಗೆ ಹೋಗಬಾರ್ದು. ಯು ನೀಡ್ ಟು ಗೋ ಫಾರ್ ಪಾಸಿಟಿವ್ ಥಿಂಕಿಂಗ್, ಪಾಸಿಟಿವ್ ಅಪ್ರೋಚ್. ಆದ ಕಾರಣ ಸಭೆ ಇದಕ್ಕೂ ಸಾಕ್ಷಿ. ಈ ದಿವಸ ಇಂಥ ಪಾಸಿಟಿವ್ ನೆಗೆಟಿವ್ ಎರಡಕ್ಕೂ ಈ ದಿವಸ ಸಭೆ ಆಗಿದೆ. ಆದ ಕಾರಣ ಇದನ್ನು ನಾವು ವಿಶೇಷವಾಗಿ ಗಮನಿಸಬೇಕಾದಂಥದ್ದು. ನನ್ನ ನಿಮಿತ್ತವಾಗಿ ಜನರು ನಿಮ್ಮನ್ನು ನಿಂದಿಸಿ ಹಿಂಸೆಪಡಿಸಿ ನಿಮ್ಮ ಮೇಲೆ ಕೆಟ್ಟ ಮಾತುಗಳನ್ನು ಸುಳ್ಳಾಗಿ ಆಡಿದರೆ, ಕೆಟ್ಟ ಮಾತುಗಳನ್ನು ಇದು ಇರುತ್ತೆ ಸಾಮಾನ್ಯವಾಗಿ, ಹೊರಿಸಿದರೆ ನೀವು ಧನ್ಯರು. ಸಂತೋಷ ಪಡಿರಿ, ಉಲ್ಲಾಸ ಪಡಿರಿ, ಪರಲೋಕದಲ್ಲಿ ನಿಮಗೆ ಬಹಳ ಫಲ ಸಿಕ್ಕುವುದು. ನಿಮಗಿಂತ ಮುಂಚೆ ಇದ್ದ ಪ್ರವಾದಿಗಳನ್ನು ಹೀಗೆ ಹಿಂಸೆ ಪಡಿಸಿರಲ್ಲ. ದೇ ಆರ್ ನಾಟ್ ಆ್ಯಕ್ಚುಲಿ ಕನ್ಸಿಡರ್ಡ್ ಟು ಬಿ ಪಾರ್ಟ್ ಆಫ್ ದೇರ್ ಸೊಸೈಟಿ. ಯೆರೆಮೀಯನ ನೋಡಿ, ಅವನನ್ನು ಬಾವಿಗೆಲ್ಲ ಹಾಕ್ತಾರೆ. ಅಥವಾ ಎಜೆಕೀಯಲ್ ನೋಡಿ, ಅವನನ್ನು ಅನೇಕ ಬಾರಿ ಕಷ್ಟ ಸಂಕಟಗಳಲ್ಲಿ ಒಪ್ಪಿಸುತ್ತಾರೆ. ದಾನಿಯೇಲನ್ನು ನಾವು ನೋಡುವಾಗ, ಮತ್ತು ಹೀಗೆ ಎಲ್ಲ ಪ್ರವಾದಿಗಳನ್ನು ಮತ್ತು ಎಲ್ಲ ದೇವ ಜನರನ್ನು ಇದೇ ರೀತಿಯಾಗಿ ಹಿಂಸೆ ಪಡಿಸ್ತಾರೆ. ಆದ ಕಾರಣ ದಿಸ್ ಇಸ್ ಎ ನ್ಯಾಚುರಲ್ ಪ್ರೋಸೆಸ್. ಅಂತ್ಯಕಾಲದಲ್ಲಿ ಇದು ಎಲ್ಲ ಸಂಭವಿಸುತ್ತದೆ. ಆದ ಕಾರಣ ಇದಕ್ಕಾಗಿ ನೀವು ಹೆದರಬೇಡಿ, ಇದಕ್ಕಾಗಿ ನೀವು ವ್ಯಥೆ ಪಡಬೇಡಿರಿ, ಸಂತೋಷ ಪಡಿರಿ. ಪೌಲನು ಅದನ್ನೇ ಹೇಳ್ತಾನೆ, ಅನೇಕ ಬಾರಿ ಆತನು ಹೇಳ್ತಾನೆ, ಹಿ ವಾಸ್ ಕಂಡೆಮ್ ಟು ಡೆತ್. ಅದರಲ್ಲಿ ಆತನು ಸಂತೋಷ ಪಡ್ರಿ ಅಂತ ಹೇಳ್ತಾನೆ. ಫಿಲಿಪಿಯ ಬರೆದ ಪತ್ರಿಕೆಯಲ್ಲಿ ಆತನು ಹೇಳ್ತಾನೆ, ದಟ್ ವಾಸ್ ನಾಟ್ ಎನ್ ಆರ್ಡಿನರಿ ಟೈಮ್. ಅದು ಒಂದು
ಸಾಧಾರಣವಾದಂಥ ಸ್ಥಳ ಅಲ್ಲ. ಅದು ಜೈಲಲ್ಲಿರ್ತಾನೆ, ಎಲ್ಲ ಬೇಡಿಗಳನ್ನು ಹಾಕಿರುವಂಥದ್ದು. ಅನೇಕ ಪ್ರಿಸ್ನರ್ಸ್ ಇರ್ತಾರೆ, ಎಲ್ಲ ಕ್ರಿಮಿನಲ್ಸ್ ಇರ್ತಾರೆ. ಅವ್ರ ಜೊತೆಯಲ್ಲಿ ಈತನು ಸಂತೋಷವಾಗಿರ್ಬೇಕಂತ ಪೌಲನು ವಿಶೇಷವಾಗಿ ಈ ವಾಕ್ಯದಿಂದ ಆತನು ಹೆಚ್ಚಿನ ಆಶೀರ್ವಾದಕ್ಕೆ ಪಾತ್ರನಾದನೆಂಬುದಾಗಿ ಒಂದು ವೇಳೆ ನಾವು ನೋಡಬಹುದು. ಅದಾದ ನಂತರ ಸುಳ್ಳಾಗಿ ಹೊರಿಸಿದರೆ ನೀವು ಧನ್ಯರು, ಸಂತೋಷ ಪಡಿರಿ, ಉಲ್ಲಾಸ ಪಡಿರಿ, ಪರಲೋಕದಲ್ಲಿ ನಿಮಗೆ ಫಲ ಸಿಕ್ಕೋದು. ನಿಮಗಿಂತ ಮುಂಚೆ ಇದ್ದ ಪ್ರವಾದಿಗಳನ್ನು ಹೀಗೆ ಹಿಂಸೆ ಪಡಿಸಿದಾರಲ್ಲ. ನೀವು ಭೂಮಿಗೆ ಏನಾಗಿದ್ದೀರಿ? ಉಪ್ಪಾಗಿದ್ದೀರಿ. ಯು ಆರ್ ಸಾಲ್ಟ್. ಇದು ನಾವು ಹೆಚ್ಚಾಗಿ ಯೋಚನೆ ಮಾಡುವಂಥ ಅವಶ್ಯಕತೆ ಇಲ್ಲ, ನಮಗೆ ಈಗಾಗಲೇ ಅದು ಗೊತ್ತಿದೆ. ಉಪ್ಪು ಸಪ್ಪಗಾದರೆ ಇದಕ್ಕೆ ಇನ್ನಾತರಿಂದ ರುಚಿ ಬಂದೀತು. ಜನರು ಅದನ್ನು ಹೊರಗೆ ಹಾಕಿ ತುಳಿಯುವುದಕ್ಕೆ ಅದು ಯೋಗ್ಯ ಹೊರತು ಮತ್ತಾವ ಕೆಲಸಕ್ಕೂ ಬಾರದು. ಹೌದು, ಇಮ್ಯಾಜಿನ್, ಸ್ವಲ್ಪ ಯೋಚನೆ ಮಾಡಿರಿ. ಉಪ್ಪಿಗೇನಾದರೂ ಉಪ್ಪಿನ ಅಂಶನೇ ಇಲ್ಲದೇ ಇದ್ದರೆ ಅದು ಯಾವ ರೀತಿಯಲ್ಲಿರ್ತದೆ? ಆ್ಯಸಿಡ್ಡು ಅಲ್ಲ, ಅಥವಾ ಅದು ಒಂದು ಮಣ್ಣು ಅಲ್ಲ, ಬೂದಿನೂ ಅಲ್ಲ, ಆ ರೀತಿಯಾದಂಥ ಒಂದು ಪದಾರ್ಥ ಅದಾಗುತ್ತೆ. ಇಟ್ ಕ್ವಾಲಿಫೈಸ್ ಓನ್ಲಿ ವೆನ್ ದೇರ್ ಇಸ್ ಅ ಸಾಲ್ಟಿನೆಸ್, ಅಥವಾ ಉಪ್ಪಿನ ರುಚಿ ಇದ್ದಾಗ ಮಾತ್ರ ಆ ಉಪ್ಪಿನ ದ್ರವಕ್ಕೆ ಒಂದು ಬೆಲೆ ಇದೆ. ಆದ ಕಾರಣ ಆ ರೀತಿಯಾಗಿ ನೀವಿರಬೇಡಿ. ಈ ಪ್ರಿನ್ಸಿಪಲ್ಸ್ನೆಲ್ಲ ನೀವು ಫಾಲೋ ಮಾಡಿದ್ದಾದರೆ ಯು ಬಿಕಮ್ ಸಾಲ್ಟ್ ಆಫ್ ದಿಸ್. ಸಭೆಗೆ ನೀವು ಉಪ್ಪು ಹಾಕ್ತೀರಿ, ಸಮಾಜಕ್ಕೆ ನೀವು ಉಪ್ಪು ಹಾಕ್ತೀರಿ, ದೇವರ ರಾಜ್ಯದ ಪ್ರಜೆಗಳಾಗ್ತೀರಿ. ಈ ಉಪ್ಪು ಎಲ್ಲ ಜನರನ್ನು ಬದಲಾವಣೆ ಮಾಡುವಂಥ, ಟ್ರಾನ್ಸ್ಫಾರ್ಮೇಷನ್ ಮಾಡುವಂಥ, ಎಲ್ಲ ಜನರನ್ನು ದೇವರ ಕಡೆಗೆ ಧ್ಯಾನ ಮಾಡುವಂತೆ ಕರೆಯುವಂಥ ಒಂದು ಜೀವಿತ ಅದಾಗಿರುತ್ತದೆ. ಪವಿತ್ರಾತ್ಮೆಯಿಂದ ನಡೆಸಲ್ಪಡುವಂಥ ಜೀವಿತ ಅದಾಗಿರುತ್ತೆ. ದೇವರು ಆವರಿಸಿಕೊಳ್ಳುವಂಥ ಜೀವಿತ ಅದಾಗಿರುತ್ತೆ. ಅದು ಉಪ್ಪಿನ ಜೀವಿತ. ಅದ ಕಾರಣ ಇದೆಲ್ಲವನ್ನು ಫಾಲೋ ಮಾಡಿದ್ಮೇಲೆ ಇದು ಉಪ್ಪಿನ ವಿಚಾರ ನಾವು ಮಾತಾಡಬೇಕು. ಅನೇಕ ಬಾರಿ ನಾವು ಉಪ್ಪಿಗೆ ಸ್ಟ್ರೈಟಾಗಿ ಹೋಗ್ಬಿಡ್ತೀವಿ. ಉಪ್ಪಿಗೆ ಸ್ಟ್ರೈಟಾಗಿ ಹೋಗ್ಬಾರ್ದು. ನಾವು ಮೊದಲನೇ ಎಲ್ಲ ಮಾತುಗಳನ್ನು ಆಡಿದ ಮೇಲೆ ಉಪ್ಪನ್ನು ನಾವು ಇಲ್ಲಿ ತರಬೇಕಾಗ್ತದೆ. ಅದಾಯಿತು. ಅದೇ ರೀತಿಯಲ್ಲಿ ನೀವು ಲೋಕಕ್ಕೆ ಬೆಳಗಾಯಿತು. ಇದು ಉದಾಹರಣೆಯನ್ನು ನೋಡಿ. ಇಟ್ಸ್ ಎನ್ ಸಿಮಿಲಿ, ಅಥವಾ ಇದೊಂದು ಪ್ಯಾರಬಲ್. ಅದು ಏನದು? ಗುಡ್ಡದ ಮೇಲೆ ಕಟ್ಟಿರುವ ಊರು ಮರೆಯಾಗಲಾರದು. ಲೈಟ್ ಈಸ್ ಆಲ್ವೇಸ್ ಆನ್ ದ ಹೈ ಪ್ಲೇಸ್. ಬೆಳಕು ಯಾವತ್ತೂ ಮೇಲಿರಬೇಕಾಗ್ತದೆ. ಗುಡ್ಡದ ಮೇಲೆ ಕಟ್ಟಿರುವ ಊರು ಮರೆಯಾಗಿರಲಾರದು. ಊರು ಅಂತ ಹೇಳ್ತಾನೆ. ಸೊ ದ ಹೋಲ್, ನಾಟ್ ಜಸ್ಟ್ ಒನ್ ಹೌಸ್, ನಾಟ್ ಜಸ್ಟ್ ಎ ಟವರ್ ಹೌಸ್ ಅಲ್ಲ. ಈ ನಮ್ಮ ಏರ್ಪೋರ್ಟು ಮತ್ತು ಹಾರ್ಬರ್ ಹತ್ರ ಇರ್ತಕ್ಕಂಥ ಆ ಟವರ್ ಹೌಸ್ಗಳಿದಲ್ಲ, ಅದಲ್ಲ. ದ ಹೋಲ್ ಸಿಟಿ ಅಂದರೆ ಚರ್ಚ್ ಅಥವಾ ಒಂದು ಊರು. ಈ ಚರ್ಚೇ ಬೆಳಕಾಗಿರಬೇಕು, ಒಂದು ಬೆಳಕಲ್ಲ. ಅನೇಕ ಬೆಳಕುಗಳು, ಅನೇಕ ಆತ್ಮಗಳು ಇರುವಂಥ ಚರ್ಚ್ ಏನಿದೆ, ಇದೇನಿದೆ, ಇದು ಸಭೆ. ಈ ಸಭೆ ಊರಾಗಿರುತ್ತದೆ. ಅದ ಕಾರಣ ಊರು, ಕಟ್ಟಿರುವಂಥ ಊರೇನಾಗುತ್ತೆ, ಅದು ಯಾವತ್ತೂ ಗುಡ್ಡದ ಮೇಲೆ ಕಟ್ಟಿರೋ ಊರು ಮರೆಯಾಗಿರಲಾರದು. ಇಟ್ ವಿಲ್ ನೆವರ್ ಬಿ, ಇಟ್ ವಿಲ್ ಆಲ್ವೇಸ್, ಇಟ್ ವಿಲ್ ಬಿ ಗ್ಲೇರಿಂಗ್. ಮತ್ತು ದೀಪವನ್ನು ಹತ್ತಿಸಿ, ಇದು ಭಾಳ ವಿಶೇಷವಾಗಿ, ದೀಪವನ್ನು ಹತ್ತಿಸಿ ಕೊಳಗದೊಳಗೆ ಇಡುವುದಿಲ್ಲ, ದೀಪಸ್ತಂಭದ ಮೇಲೆ ಇಡ್ತಾರೆ. ಈ ರೀತಿ ಅದನ್ನು ಸ್ತಂಭದ ಮೇಲೆ ಅದನ್ನು ಇಡ್ತಾರೆ. ಆಗ ಅದು ಮನೆಯವರಿಗೆ, ಚರ್ಚಲ್ಲಿ ಇರತಕ್ಕಂಥ ಎಲ್ಲರಿಗೆ ಅದು ಬೆಳಕು ಕೊಡುವುದು. ಅದರಂತೆ ನಿಮ್ಮ ಬೆಳಕು ಜನರ ಮುಂದೆ ಪ್ರಕಾಶಿಸಲಿ. ಬೆಳಕನ್ನು ಇಟ್ಕೊಂಡು ನಾವು ಟಾರ್ಚನ್ನು ಆನ್ ಮತ್ತು ಆಫ್ ಮಾಡುವಂಥ ರೀತಿಯಲ್ಲ, ಎಲ್ಲರಿಗೆ ಅದು ಬೆಳಕನ್ನು ಕೊಡುವಂಥ ರೀತಿಯಲ್ಲಿ ಅದಾಗಿರಬೇಕು. ಅವರು ನಿಮ್ಮ ಒಳ್ಳೆಯ ಕಾರ್ಯಗಳನ್ನು ನೋಡಿ, ಕ್ರಿಯೆಗಳನ್ನು ನೋಡಿ ಪರಲೋಕದಲ್ಲಿ ನಮ್ಮ ತಂದೆಯನ್ನು ಕೊಂಡಾಡುವರು. ದ ಗ್ಲೋರಿ ಗೋಸ್ ಟು ಗಾಡ್. ಇಫ್ ಯು ಆರ್ ಅ ಸಾಲ್ಟ್ ಆಫ್ ದ ಅರ್ತ್, ಯು ಆರ್ ಅ ಲೈಟ್ ಆಫ್ ದ ವರ್ಲ್ಡ್. ನಾವು ಸ್ವಾಮಿಯನ್ನು ನಾವು ಮಹಿಮೆಪಡಿಸಬೇಕಾದ್ರೆ ಅದು ವಿಶೇಷವಾಗಿ ನಾವು ಬೆಳಕಾಗಿರಬೇಕು ಮತ್ತು ನಾವು ಉಪ್ಪಾಗಿ ಜೀವನ ಮಾಡಲೇಬೇಕು. ನಮ್ಮ ಕುಟುಂಬದಲ್ಲಿ ಈ ವಿಶೇಷವಾದಂಥ ಈ ಸಂದರ್ಭಕ್ಕೆ ಇದನ್ನು ನಾವು ನಮ್ಮ ಮಕ್ಕಳಿಗೆ, ನಮ್ಮ ಸುತ್ತಮುತ್ತಲಿರ್ತಕ್ಕಂಥವರೆಲ್ಲರಿಗೆ ಇದನ್ನು ಬೋಧಿಸೋಣ. ಮತ್ತು ಲೋಕಕ್ಕೆ ನಾವು ಸಹ ಬೆಳಕಾಗಿ, ನಮ್ಮ ಸಭೆ ಗುಡ್ಡದ ಮೇಲೆ ಕಟ್ಟಿರುವಂಥ ಆ ಊರಿನ ಹಾಗೆ ಅದು ಲೋಕಕ್ಕೆ ಬೆಳಕಾಗಿ ಇರುವಂತೆ ದೇವರು ನಮ್ಮನ್ನು ನಡೆಸಲಿ. ಆಮೇಲೆ ಈಗ ಇತರರಿಗಾಗಿ ನಾವು ಪ್ರಾರ್ಥನೆ ಮಾಡೋಣ. ಹೇಳ್ಬಿಟ್ಟು ರೀಸನ್, ಈ ರಿಕ್ವೆಸ್ಟ್.
ಹೌದಪ್ಪ, ಈ ಸಭೆಗಾಗಿ ಸ್ತೋತ್ರ. ಈ ಸಭೆಯವರು ನಿನ್ನನ್ನು ಸ್ತುತಿಸುವುದಕ್ಕೂ ನಿನ್ನನ್ನು ಆರಾಧಿಸುವುದಕ್ಕೂ ಕೊಟ್ಟಂಥ ಈ ಸಂದರ್ಭಕ್ಕಾಗಿ, ಕೊಟ್ಟಂಥ ಈ ವೇಳೆಗಾಗಿ ನಿನಗೆ ಸ್ತೋತ್ರ ತಂದೆ. ನೀನು ಮಾಡಿದ ಆ ಸರ್ಮನ್ ಆನ್ ದ ಮೌಂಟೇನ್ ಎಂಬ ವಿಚಾರವಾಗಿ ಇದುವರೆಗೂ ನಿನ್ನ ಸೇವಕನಾದ ಮತ್ತು ನಮ್ಮ ಸಭಾಪಾಲಕರ ಮೂಲಕವಾಗಿ ಮಾತನಾಡಿದೆಯ ತಂದೆಯೇ, ನಾವು ಧನ್ಯರು. ಈ ವಿಷಯವನ್ನು ನಾವು ಕೇಳಿದ್ದಕ್ಕಾಗಿ ಧನ್ಯರು. ಕೇಳಲಿಕ್ಕೊಂದು ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ ನಾವು ನಿನಗೆ ಸ್ತೋತ್ರ ಹೇಳ್ತಿದ್ದೇವೆ. ಹೌದಪ್ಪ, ನಾವು ನಿನ್ನನ್ನೇ ಆತುಕೊಂಡಿದ್ದೇವೆ. ನಿನ್ನನ್ನೇ ಸ್ತುತಿಸುತ್ತೇವೆ. ನೀನು ಈ ಸಭೆಗೆ ಶಿರಸ್ಸಾಗಿದೆಯ ತಂದೆ. ಈ ಸಭೆಯನ್ನು ನೀನು ನಿರ್ಮಾಣ ಮಾಡಿದೀಯ. ನಿನ್ನ ಪ್ರಸನ್ನತೆ ಈ ಸಭೆಯಲ್ಲಿ ಯಾವಾಗಲೂ ಉಂಟು. ಸಭೆಗಳು ಎಲ್ಲೇ ಇರಲಿ, ನಾವು ಎಲ್ಲೇ ಮೆಂಬರ್ಶಿಪ್ ತಗೊಂಡಿರಲಿ, ಯಾವುದೇ ಸಭೆಗಳಾಗಲಿ, ಎಲ್ಲ ಸಭೆಗಳು ಒಂದೇ. ಯಾಕೆಂದರೆ ನೀನೇ ಆ ಸಭೆಗಳಲ್ಲಿ ಪ್ರಸನ್ನತೆ ಆಗಿದೆಯ ಎಂಬುದನ್ನು ಈ ದಿನ ನಮ್ಮ ಸಭಾಪಾಲಕರ ಮೂಲಕವಾಗಿ ನಮಗೆ ತಿಳಿಯಪಡಿಸಿದ್ದಕ್ಕಾಗಿ ಸ್ತೋತ್ರ ತಂದೆ. ಡಿನಾಮಿನೇಷನ್ಸ್ ಮೇ ಚೇಂಜ್ ಬಟ್ ಚರ್ಚಸ್ ಆರ್ ಸೇಮ್. ಅವ್ರ ನಂಬಿಕೆ ಒಂದೇ. ಆ ನಂಬಿಕೆ ನೀನು ಕೊಟ್ಟಿದ್ದೀಯ ತಂದೆ. You want us as a church to minister, to witness to the people. ಹೌದು ತಂದೆ, ನಾವು ನಿನ್ನ ಸಾಕ್ಷಿಯಾಗಿ ಈ ಸಭೆಯಲ್ಲಿ ಕಾಣುವಂತೆ ನಮ್ಮನ್ನು, ಈ ಸಭೆಯನ್ನು ನೀನು ನಿರ್ಮಾಣ ಮಾಡಿದ್ದೀಯ ತಂದೆ. ಈ ಸಭೆಯಲ್ಲಿ ಬರೋರು ಧನ್ಯರು. ಈ ಸಭೆಗೆ ಬಂದು ನಿನ್ನನ್ನು ಆರಾಧಿಸುವರು ಧನ್ಯರು. ಅವರು ಆಶೀರ್ವದಿಸಲ್ಪಡುವರು. ನೀತಿವಂತರು ಯಾವಾಗಲೂ ಆಶೀರ್ವಾದಕ್ಕೆ ಹೊಂದಿಕೊಳ್ಳುತ್ತಾರೆ. ಬೇರೆಯವ್ರಿಗೋಸ್ಕರವಾಗಿ ಭಾರದಿಂದ ಪ್ರಾರ್ಥನೆ ಮಾಡೋರು ಆಶೀರ್ವದಿಸಲ್ಪಡ್ತಾರೆ. ಸಮಾಧಾನಕ್ಕಾಗಿ ಪ್ರಾರ್ಥನೆ ಮಾಡೋರು ನಿನ್ನಿಂದ ಆಶೀರ್ವಾದ ಹೊಂದಿಕೊಳ್ಳೋರು. ಬೇರೆಯವರು ನೀನು ಹೇಗೆ ಎಲ್ಲರನ್ನೂ ಕ್ಷಮಿಸಿದೆಯೋ ಹಾಗೆ ನಾವು ಸಹ ಬೇರೆಯವರ ಕ್ಷಮಿಸಬೇಕು. ನೀನು ಹೇಗೆ ಕರುಣೆಯಾಗಿದೆಯೋ ಹಾಗೆ ನಾವು ಕರುಣೆಯುಳ್ಳವರಾಗಿರಬೇಕು ಅಂತ ನೀನು ಮಾತನಾಡಿದ್ದೀಯ ತಂದೆ. ನಿನಗೆ ಸ್ತೋತ್ರಪ್ಪ. ಇದೆಲ್ಲವನ್ನು ನಿನ್ನ ಸಭೆಗೆ ಬರೋರಿಗೆ ನಾವು ಹಂಚುವಂತೆ ನಮ್ಮನ್ನು ಮಾರ್ಪಡಿಸು. Let there be a transformation within us, O Lord. Let us convey this message to one and all. In Jeremiah 29:4, this is what the Lord Almighty God of Israel says to all those carried into exile from Jerusalem to Babylon. He assures them,
build houses and settle down, start gardens and eat what they produce. We remember, Lord. Yes, you have given us this church. You have provided us a platform. You have provided us a place to worship you, to praise you, and sing in all praises. You have commanded us, rejoice, rejoice in the Lord always. Yes, Lord. We would like to rejoice in you. We would like to mourn for others. We'll be the light to others. We shall be the salt to the nation and to the people and the earth, O Lord. From next Sunday, we invite every members of this church to assemble in your name. Bless them all, O Lord. Everybody comes to this church in your name, O Lord, as a representative of you, O Lord. You are the head of this church. You of this body. We are different organs of your body. So when we assemble in this church as one body, you have assured us that nothing will happen to us. ಯಾವ ಕೇಡು ಗಂಡಾಂತರಗಳು ನನ್ನನ್ನು ಅಲ್ಲ ಅಂತ ಹೇಳಿದ್ದೆ ತಂದೆ. ಹೌದಪ್ಪ, ನಮಗೆ ಯಾವ ಕೇಡು ಗಂಡಾಂತರಗಳು ಬಾರದೇ ಇರಂಗೆ ನೀನು ನಮ್ಮನ್ನು ಆಶೀರ್ವದಿಸ್ತೀಯ. ನಾನಿರುವಾಗ ನಿಮಗೆ ಭಯವೇಕೆ ಎಂಬುದನ್ನು ಕೇಳಿದ್ದೆ. ನೀನು ಪ್ರತ್ಯಕ್ಷನಾಗಿರುವಾಗ ಈ ಸಭೆಯಲ್ಲಿ ನಾವು ಒಂದು ಕೂಡಿ ನಿನ್ನನ್ನು ಆರಾಧನೆ ಮಾಡ್ತಿದ್ದೇವೆ, ನಿನ್ನನ್ನು ಸ್ತುತಿಸ್ತೀವಿ, ನಿನ್ನನ್ನು ಕೊಂಡಾಡುತ್ತೀವಿ. ನೀನು ಮಾಡಿದ ಎಲ್ಲ ಉಪಕಾರಗಳನ್ನು ನೆನೆಸಿ ನಿನಗೆ ಉಪಕಾರ ಸ್ತುತಿಯನ್ನು ಹೇಳ್ತಿದ್ದೇವೆ. Permit us to give thanks to all those things that you have done to us in the past. You are same yesterday, today, and tomorrow. We accept you, Lord. You have never let us down. As you have assured us, we will also follow you, Lord. Those who have followed these precepts will be blessed, you said. Yes, Lord. As you have spoken to us, we'll be the salt of this earth and the light to the people. Let us all unite and come to His presence next Sunday. All are invited to be present as one body, partakers of one body, partakers of the peace that is with Him and that He has left us. I once again commit everybody into your hands, O Lord. Bless them. Bless them, Lord, wherever they are. Bless them when they are coming next Sunday in your name. May be the glory to you, O Lord.
we as a church, we bring glory to you. Glory to glory. As we are in you. As a church, we are in you. Because you have brought us together. As a church, we put you first. You are our head. Lead us, Lord. Guide us. And help us, Lord. We ask these things in the precious name of our Lord and Savior, Jesus Christ. Amen. ಆಮೇನ್. ಕರ್ತನ ಪ್ರಾರ್ಥನೆ ಒಟ್ಟಾಗಿ ಹೇಳುವ. ಪರಲೋಕದಲ್ಲಿ ನಮ್ಮ ತಂದೆಯೇ, ನಾಮವು ಪರಿಶುದ್ಧವೆನಿಸಲು, ರಾಜ್ಯವು ಬರಲಿ, ಚಿತ್ತವು ಪರಲೋಕದಲ್ಲಿ ನೆರವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ಅನುದಿನದ ಆಹಾರವನ್ನು ದಯಪಾಲಿ. ತಪ್ಪು ಮಾಡಿದ ನಾವು ಕ್ಷಮಿಸುವಂತೆ ನಮ್ಮ ತಪ್ಪುಗಳು ಶೋಧನೊಳಗೆ ಸೇರಿಸದೆ ಕೇಳಿ ನಮ್ಮನ್ನು ತಪ್ಪಿಸಿ. ರಾಜ್ಯವು ಬಲವು ಮಹಿಮೆ ಸದಾ ಕಾಲ ಸ್ವಾಮಿ. ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪವಿತ್ರಾತ್ಮನ ಅನ್ಯೋನ್ಯತೆಯ ಸಹಾಯ ನಡೆಸುವಿಕೆ ನಮ್ಮೊಂದಿಗೆ, ವಿಶೇಷವಾಗಿ ಎಲ್ಲ ಕ್ರೈಸ್ತ ವಿಶ್ವಾಸಿಗಳೊಂದಿಗೆ ಮುಂದಿನ ಎಲ್ಲ ದಿವಸ ನಿತ್ಯ ನಿರಂತರ ನೆಲೆಯಾಗಿರಲಿ.